ವೆನ್ ಡಯಾಗ್ರಾಮ್ ಬೇಸ್ಡ್. ವೆನ್ ಡಯಾಗ್ರಾಮ್ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ ಏನಂತಂದ್ರೆ ಸಿಲೋಜಿಸಮ್ ಸಾಲ್ವ್ ಮಾಡುವಾಗ ನಾವು ಏನು ಮಾಡಿರ್ತೀವಿ, ಈ ರೀತಿ ನಾವು ಏನು ಮಾಡಿರ್ತೀವಿ, ಡಯಾಗ್ರಾಮ್ಸನ್ನು ಡ್ರಾ ಮಾಡಿರ್ತೀವಿ. ನೆನಪಿರ್ಬೋದು ನಿಮ್ಗೆ ಅನ್ಸುತ್ತೆ. ವೆನ್ ಡಯಾಗ್ರಾಮ್ ನಾವು ಈ ರೀತಿಯಾಗಿ ಏನು ಮಾಡಿರ್ತೀವಿ, ಡಯಾಗ್ರಾಮನ್ನು ಡ್ರಾ ಮಾಡಿರ್ತೀವಿ. ಸೊ ಈ ಬೇಸಿಸ್ ಮೇಲೆ ನಾವು ಇಂಥ ಕ್ವಶನ್ಸನ್ನು ಏನಂದ್ರೆ ಇವತ್ತಿನ ದಿನ ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಸೊ ಲೆಟ್ ಅಸ್ ಸಿ ದ ಕ್ವಶನ್ಸ್ ಹಿಯರ್. ಸೊ ಬೇಸಿಕಲಿ ನಾವು ಕ್ವಶನ್ಸನ್ನು ನೋಡಿದಾಗ ನಮ್ಗೆ ವೆನ್ ಡಯಾಗ್ರಾಮದ್ದು ಕೇಸ್ಲೆಟ್ಸನ್ನು ನಾವು ನೋಡುವಾಗ ಟೇಬಲ್ ಬೇಸ್ಡ್ ಕೇಸ್ಲೆಟ್ಸನ್ನು ಜಾಸ್ತಿ ನೋಡ್ತೀವಿ. ಅದರೊಳಗೆ ವೆನ್ ಡಯಾಗ್ರಾಮದ್ದು ಯಾವಾಗ ಅಂತ ಹೇಳಿ ನಾವು ಗುರುತು ಹಿಡಿಬೇಕಂತಂದ್ರೆ ಸೊ ಓನ್ಲಿ ಅಂತ ವರ್ಡ್ ಬಂದಿರುತ್ತೆ. ಏನು ಬಂದಿರುತ್ತೆ? ಓನ್ಲಿ ಅನ್ನುವಂಥ ವರ್ಡ್ ಬಂದಿರುತ್ತೆ. ಅಥವಾ ನಾಟ್ ಅಂತೇಳಿ ವರ್ಡ್ ಬಂದಿರುತ್ತೆ. ನಾಟ್ ಎ ಹಿಂಗೇನೋ ವರ್ಡ್ ಬಂದಿರ್ತಾವೆ. ಓನ್ಲಿ ಎ, ನಾಟ್ ಬಿ, ಹಿಂಗೆಲ್ಲ ಏನಂದ್ರೆ ವರ್ಡ್ಸ್ಕೊಂಬಂದಿರ್ತಾವೆ. ಓನ್ಲಿ, ಫ್ಯೂ. ಸೊ ಈ ರೀತಿಯಾದಂಥ ವರ್ಡ್ಸ್ ನಮ್ಗೇನು ನೀವು ನೋಡಿರ್ತಿರಲ್ಲ ಸಿಲೋಯಿಸಮ್ ಒಳಗೆ, ಆ ಸಿಲೋಯಿಸಮ್ ಒಳಗೆ ಬಳಸಿದಂತಹ ಒಂದು ಶಬ್ದಗಳು ಏನು ಮಾಡ್ತಾರೆ, ಈ ಒಂದು ಕೆಸ್ಲೆಟ್ ಒಳಗೆ ಬಳಸಿರ್ತಾರೆ. ಅದರ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ, ಇಲ್ಲಿ ಈ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಸೊ ಸೀದಾ ಫಸ್ಟ್ ಕೆಸ್ಲೆಟ್ ಇಯರ್ ಒಂದನೇ ಕ್ವಶನ್ನ ನೋಡ್ಕೊಂತ ಹೋಗ್ರಿ. ಒಂದನೇ ಕ್ವಶನ್ ಏನೈತಿ ಅಂತಂದ್ರೆ, ಒಂದನೇ ಕ್ವಶನ್ನ ನಮ್ಮ ಮುಂದೆ ಇರುವಂಥದ್ದು ಏನೈತಿ ಅಂದ್ರೆ, ಇನ್ನು 2 day ವರ್ಕ್ಶಾಪ್ ವಾಸ್ ಕಂಡಕ್ಟೆಡ್. ಸೊ 2 ದಿನದ ಏನು ಮಾಡ್ಯಾರ, ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ಯಾರ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಅ ಟೆಕ್ನಿಕಲ್ ಕಾಲೇಜ್ ಆನ್ ಮಂಡೇ ಆ್ಯಂಡ್ ಟ್ಯೂಸ್ಡೇ. ಮಂಡೇ ಮತ್ತು ಟ್ಯೂಸ್ಡೇ 2 ದಿನದ ಏನು ಕೊಡತ್ತಾರ, ಡಾಟಾ ಕೊಡತ್ತಾರ. ಸೊ ಒಂದು ದಿನ ಇಲ್ಲಿ, ಇನ್ನೊಂದು ದಿನ ಇಲ್ಲಿ, 2 ದಿನ ಏನು ಮಾಡ್ಯಾರ ಅಂತಂದ್ರೆ ಇದನ್ನು ಕಂಡಕ್ಟ್ ಮಾಡ್ಯಾರ, ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ಯಾರ. ಸೊ ಅದರೊಳಗೆ ನೋ ಸ್ಟೂಡೆಂಟ್ ವಾಸ್ ಅಬ್ಸೆಂಟ್ ಆನ್ ಬೋತ್ ದ ಡೇಸ್. ಇಲ್ಲಿ ಹುಡುಗ ಪ್ರೆಸೆಂಟ್ ಇದ್ದ ಅಂತಂದ್ರೆ ಇಲ್ಲಿ ಅಬ್ಸೆಂಟ್ ಇರಂಗಿಲ್ಲ. ಓಕೆ, ಆರ್ ಎಲ್ಸ್ ನಾವು ಇದ್ರಾಗ ಟೋಟಲನ್ನು ತೊಗೊಂಡ್ರೆ ಯಾವುದೇ ಹುಡುಗ ಒಬ್ಬ ಎದಾನಂತ ತಿಳ್ಕೊರಿ, ಒಂದು 100 ಜನ ಹುಡುಗರು ಅಂದ್ರೆ ಇಲ್ಲೂ ಇರಬೇಕು, ಇಲ್ಲರೂ ಇರಬೇಕು. ಒಂದು ಈ ಮಂಡ್ಯಾರ ಪ್ರೆಸೆಂಟ್ ಇರ್ಬೇಕು ಅವರು, ಇಲ್ಲ ಅಂತಂದ್ರೆ ಮಂಡೇನೂ ಪ್ರೆಸೆಂಟ್ ಇಲ್ಲಪ್ಪ ಅಂತಂದ್ರೆ ಯಾವತ್ತು ಪ್ರೆಸೆಂಟ್ ಇರಬೇಕು, ಟ್ಯೂಸ್ಡೇ ಆದರೂ ಪ್ರೆಸೆಂಟ್ ಇರಬೇಕು. ಸೊ 2ರಾಗ ಒಂದು ದಿನ ಅವ್ರು ಏನಾಗಿರ್ಬೇಕು, ಪ್ರೆಸೆಂಟ್ ಇರಲೇಬೇಕು. ಸೊ ಅದನ್ನ ಏನು ಯಾರಂದ್ರೆ ಕಂಡೀಷನ್ ಹೇಳ್ಯಾರಿಲ್ಲ. ಓಕೆ, ಸೊ ಅದಾದ ಕೂಡಲೇ ಆನ್ ಮಂಡೇ ಸೊ 47.5% ಏನ್ರಿ, 47.5% ಆಫ್ ದ ಸ್ಟೂಡೆಂಟ್ಸ್ ವೇರ್ ಆಬ್ಸೆಂಟ್. ಸೊ ಇಲ್ಲಿ ಏನಂತಂದ್ರೆ ಇದ್ರ ದಿನ ಇಲ್ಲಿ ಎಷ್ಟಂದ್ರೆ 47.5% ಹುಡುಗರು ಏನಾಗಿರ್ತಾರೆ, ಆಬ್ಸೆಂಟ್ ಆಗಿಬಿಟ್ಟಿರ್ತಾರೆ. 47.5% ಅಂತಂದ್ರೆ ನಾ ಇದ್ರ ಮೀನಿಂಗ್ ಏನ್ರಿ, 47.5%ದ್ದು ರೇಷೋ ಒಳಗೆ ಹೇಳೋದಾದ್ರೆ ಸೊ ಹೆಂಗಂತ ಬರಿತೀವಿ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ 19/40 ಅಂತ ಬರಿಬೋದು ರೀ. 47.5 ಅನ್ನು ಹೆಂಗೆ ಬರಿಬೋದು, 19/40 ಅಂತೇಳಿ ಬರಿಬೋದು. 19/40 ಆಬ್ಸೆಂಟ್ ಅದಾರ ಅಂದ್ರೆ ಇಲ್ಲಿ ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ ರೀ ಮಂಡೇ ಒಳಗೆ, ಟೋಟಲ್ 21 ಜನ ಪ್ರೆಸೆಂಟ್ ಇರ್ತಾರೆ. ಆರ್ ಎಲ್ಸ್ ವಿಲ್ ಟೇಕ್ 21x ಅಂತ ತಗೊಂಡು ಇಲ್ಲಿ 21x ಜನ ಈ ಮಂಡೇ ದಿನ ಪ್ರೆಸೆಂಟ್ ಇದ್ದೀರಾ, ಬಾಕಿ ಉಳಿದಿದ್ದು ಎಷ್ಟು ಉಳಿದ್ರಿ 19. ಸೊ 19 ಎಲ್ಲಿರಬೇಕು, ಇಲ್ಲಿರ್ಬೇಕು. ಇಲ್ಲಿ 19x ಪ್ರೆಸೆಂಟ್ ಇರ್ತಾರೆ. ಇಲ್ಲಿ 19x ಇದ್ರೆ ಈಚೆ ಕಡೆ ಇದು ಟೋಟಲ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಿರುತ್ತೆ 21x ಮಂಡೇ ದಿನ ಪ್ರೆಸೆಂಟ್ ಇರ್ತಾರೆ. 19x ಆಬ್ಸೆಂಟ್ ಇರ್ತಾರೆ. ಆಬ್ಸೆಂಟ್ ಇದ್ದವ್ರು ಯಾವಾಗ ಪ್ರೆಸೆಂಟ್ ಇರಬೇಕು, ಟ್ಯೂಸ್ಡೇ ದಿನ ಪ್ರೆಸೆಂಟ್ ಇರಬೇಕು. ಕರೆಕ್ಟಾ? ದ ನೆಕ್ಸ್ಟ್, ಫ್ರಾಮ್ ದ ಸ್ಟೂಡೆಂಟ್ ಪ್ರೆಸೆಂಟ್ ಆನ್ ಮಂಡೇ 28.57% ವೇರ್ ಪ್ರೆಸೆಂಟ್ ಆನ್ ಟ್ಯೂಸ್ಡೇ. ಸೊ ಇಲ್ಲಿ ಏನು ಪ್ರೆಸೆಂಟ್ ಇರ್ತಾರಲ್ಲ ಮಂಡೇ ಎಷ್ಟು ಜನ ಪ್ರೆಸೆಂಟ್ ಇರ್ತಾರಲ್ಲ ಅದರೊಳಗೆ 28.5% ಟ್ಯೂಸ್ಡೇ ದಿನ ಪ್ರೆಸೆಂಟ್ ಇರ್ತಾರಂತ. ಇದರ ಅರ್ಥ ನೆನ್ಪಿಟ್ಕೋರಿ, ಇಲ್ಲಿ ಟೋಟಲ್ 21x ಏನೈತಲ್ಲ ಇಷ್ಟು ಜನರೊಳಗೆ ಇಷ್ಟು ಪರ್ಸೆಂಟ್ ಅಂದರೆ ಇದೇನ್ರಿ, ಇದು 2/7 ಅಂತ ಅರ್ಥ. ಇದೇನಿದು 2/7 ಅಷ್ಟು ಇಲ್ಲಿ ಪ್ರೆಸೆಂಟ್ ಇರ್ತಾರಂತ ನೋಡ್ರಿ. ಈ 21 ಇಲ್ಲಿದಾರ, ಇದರ 2/7 ಮಾಡಿದಂತೀರಿ ನಾವು. ಇದ್ರೊಳಗೆ 2/7 ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, 2/7 ಮಾಡಿದ್ರೆ 7 1 7 3 ಆಗುತ್ತೆ. 3 × 2 ವಿಲ್ ಬಿ 6x ಇಲ್ಲಿ ಪ್ರೆಸೆಂಟ್ ಇರ್ತಾರೆ. ಅರ್ಥ ಮಾಡ್ಕೋರಿ, ಟ್ಯೂಸ್ಡೇ ಮಂಡೇ 2 ದಿನ ಪ್ರೆಸೆಂಟ್ ಇದ್ದವ್ರ ಸಂಖ್ಯೆ 6x. ಒಂದು ದಿನ ಟ್ಯೂಸ್ಡೇ ಅಷ್ಟೇ ಪ್ರೆಸೆಂಟ್ ಇದ್ದವ್ರು 19x, ಟ್ಯೂಸ್ಡೇ ಅಷ್ಟೇ ಪ್ರೆಸೆಂಟ್ ಇದ್ದವ್ರದ್ದು 19x, 2 ದಿನ 6x ಆಗುತ್ತೆ. ಸೊ ಈಚೆ ಕಡೆ ಸೈಡ್ ಇಲ್ಲಿದ್ದವ್ರು ಎಷ್ಟು ಜನ ಅಂತ ಕೇಳಿದ್ರೆ 21x ಒಳಗೆ 6x ತೆಗೆದ್ರೆ ಎಷ್ಟು ಉಳಿತದೆ, 15x ಉಳಿತು. ಏನು ಉಳಿತಾ, 15x ಉಳಿತಾ. ನಮ್ಗೆ ಏನಂತಂದ್ರೆ ಇದಕ್ಕಿರುವಂಥ ಇದೊಂದು ಸೊಲ್ಯೂಷನ್, ಬೇಸಿಕ್ ಆಗಿರುವಂಥ ಒಂದು ಸೊಲ್ಯೂಷನ್ ಇದಾಗಿರುತ್ತೆ. ಓಕೆ, ಸೊ ಈ ಸೊಲ್ಯೂಷನ್ ನಮ್ಗೆ ಇಷ್ಟು ಬಂತು ಅಂತಂದ್ರೆ ನೆಕ್ಸ್ಟಿಗೆ ಬರುವಂಥ ಕ್ವಶನನ್ನು ನೋಡ್ತೀವಿ. ಕ್ವಶನ್ ನೋಡಿದ್ರೆ ಈಸಿಯಾಗಿ, ಸೊ ಕ್ವಶನ್ ಈಸಿಲಿ ಸಾಲ್ವ್ ಮಾಡ್ಬೋದಾಗುತ್ತೆ. ಹೆಂಗೆ ನೋಡ್ತೀರಿ ಅಂತ ಕೇಳಿದ್ರೆ ಇಲ್ಲಿ ನಮ್ಗೊಂದು ಐಡಿಯಾ ಬಂದದ. ಈಗ ಏನೇನು ಐಡಿಯಾ ಬಂದದ ಜಸ್ಟ್ ಇದನ್ನ ಬರ್ಕೊಂಡ್ಬಿಡುನು. ಸೊ ಇಲ್ಲಿ 15x ಅದಾರ, ಇಲ್ಲಿ 6x ಅದಾರ, ಇಲ್ಲಿ ಏನದಾರ ಅಂತಂದ್ರೆ 19x ಅದಾರ. ಕರೆಕ್ಟಾ? ಸೊ ಇಷ್ಟು ಬರ್ಕೊಂಡಿವಿ. ಇದರೊಳಗೆ ಇಫ್ ಟೋಟಲ್ 124 ಬಾಯ್ಸ್ 104 ಗರ್ಲ್ಸ್ ವೇರ್ ಓನ್ಲಿ ಪ್ರೆಸೆಂಟ್ ಆನ್ ಟ್ಯೂಸ್ಡೇ ದಿನ ಎಲ್ಲೈತಿ ರೀ, ಟ್ಯೂಸ್ಡೇ ಇಲ್ಲೈತಿ. ಓನ್ಲಿ ಅಂದರೆ ಇದಷ್ಟು ಎಷ್ಟು ಅದಾರ, 19x ಅದಾರು. ಸೊ 19x ವ್ಯಾಲ್ಯೂ ಎಷ್ಟು ಕೊಟ್ಟಾರ್ರಿ, 124 ಬಾಯ್ಸು 104 ಗರ್ಲ್ಸು. ಇದ್ರ ಮೀನಿಂಗ್ ಏನು, 228 ಜನ ಅದಾರ ಅಂತ ಅರ್ಥ. ಸೊ 19 ಬಗ್ಗೆ ಕಟ್ತವ್ರಿ, 19 1 ಹೋಗುತ್ತೆ. ಎಷ್ಟು ಉಳಿತು ಅಂದ್ರೆ 3 ಉಳಿತು, 38 ಆಗುತ್ತೆ. 38 ವಿಲ್ ಬಿ ನಥಿಂಗ್ ಬಟ್ 2 12 ಆಯಿತು. ಎಷ್ಟಾಯಿತು, 12 ಆಯಿತು. ಸೊ ಈಗೇನು ಕೇಳ್ತಾರೆ ನೋಡ್ರಿ,
ಹೌ ಮೆನಿ ಸ್ಟೂಡೆಂಟ್ಸ್ ವೇರ್ ಪ್ರೆಸೆಂಟ್ ಆನ್ ಮಂಡೇ. ಸೊ ಮಂಡೇ ಎಷ್ಟು ಅನ್ನೋದ ಅಂತ ಕೇಳ್ತಾರೆ. ಮಂಡೇ ಎಷ್ಟು ಅದಾರ ಅಂತ ಕೇಳಿದ್ರೆ ಟೋಟಲ್ ಮಂಡೇ ಬೇಕು ನಂಗೆ, ಟೋಟಲ್ ಮಂಡೇ ಬೇಕು. ಓನ್ಲಿ ಮಂಡೇ ಅಂದ್ರೆ ಡಿಫ್ರೆಂಟ್ ಆಗುತ್ತೆ, ಟೋಟಲ್ ಮಂಡೇ ಅಂದ್ರೆ ಡಿಫ್ರೆಂಟ್ ಆಗುತ್ತೆ. ಓನ್ಲಿ ಮಂಡೇ ಅಂದರೂ ಇದನ್ನಷ್ಟ ತೊಗೋತೀವಿ, ಟೋಟಲ್ ಮಂಡೇ ಅಷ್ಟ ಅಂದರೂ ಇದನ್ನ ಪೂರ ತೊಗೋತೀವಿ. ಸೊ ಪೂರ ತೊಗೊಂಡ್ರೆ 21x ವ್ಯಾಲ್ಯೂ ಬೇಕು. 21x ವ್ಯಾಲ್ಯೂ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದೈತಿ ರೀ, 12 ಬಂದದ. 12 ಇಂಟು 21 ಮಾಡ್ತೀವಿ. 12 ಇಂಟು ಏನು ಮಾಡ್ತೀವಿ, 21 ಮಾಡ್ತೀವಿ. ಸೊ 21 ಇಂಟು 12 ಮಾಡಿದಾಗ, ಸೊ 21 ಇಂಟು 12 ಮಾಡಿದಾಗ 12 ಎರಡಲೇ 480. 480ಕ್ಕೆ ಮತ್ತೆ 12 ಕೂಡಿಸ್ತೀವಿ, ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸಾರಿ 12 ಎರಡಲೇ ಎಷ್ಟಾಗುತ್ತೆ ಅಂದ್ರೆ 24 ಆಗುತ್ತೆ, 480 ಅಲ್ಲ. ಸೊ 24 ಆದರೆ 240 ಎಷ್ಟೈತೆ ರೀ, 240 ಪ್ಲಸ್ 12 ಕೂಡಿಸ್ತೀವಿ, ಎಷ್ಟಾಗುತ್ತೆ ಅಂದ್ರೆ 252 ನಮ್ದು ಆನ್ಸರ್ ಬರುತ್ತೆ ಈಸಿಯಾಗಿ. ಓಕೆ, ಸೊ ಈ ಕ್ವಶನ್ಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಆನ್ ದ ಬೇಸಿಸ್ ಆಫ್ ದಿಸ್. ಸೊ ಇದ್ರ ರೆಫರೆನ್ಸ್ ಮೇಲೆ ನಾವು ಏನು ಮಾಡೋಣ, ಈ ಕ್ವಶನ್ ಸಾಲ್ವ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಿನಿ. ದಟ್ ಈಸ್ ನಾಟ್ ಅ ಟಾಸ್ಕ್. ಇಲ್ಲಿ ಈ ಕ್ವಶನ್ ನೋಡ್ಬೋದು ನೀವು, 20% ಆಫ್ ಬಾಯ್ಸ್, 12.5% ಆಫ್ ಗರ್ಲ್ಸ್ ಆರ್ ಪ್ರೆಸೆಂಟ್ ಆನ್ ಬೋತ್ ದ ಡೇಸ್. ಇದನ್ನು ಈಸಿಯಾಗಿ ಮಾಡ್ತೀರಿ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಇಲ್ಲಿ ನಮ್ಗೆ ಏನಂತಂದ್ರೆ ಈ ಕ್ವಶನ್ ಸಾಲ್ವ್ ಮಾಡೋದು ಈಸಿ ಅದ ಆ್ಯಸ್ ಕಂಪೇರ್ ಟು ಫಸ್ಟಿಗೆ ಡಾಟಾ ಸಾಲ್ವ್ ಮಾಡ್ಕೋಬೇಕು. ಡಾಟಾ ನಮ್ಗೇನು ಚಾರ್ಟ್ ಇದು ಬರುತ್ತಲ್ಲ ವೆನ್ ಡಯಾಗ್ರಾಮು, ಆ ವೆನ್ ಡಯಾಗ್ರಾಮ್ ಬರ್ಕೊಳಕ್ಕೆ ಬಂದರೆ ಇದು ಪೂರ ಮುಗ್ದಂಗೆ. ಓಕೆ, ಸೊ ಇಲ್ಲಿ ಕ್ವಶನ್ ನೋಡ್ರಿ ನೆಕ್ಸ್ಟ್ ಒನ್. In a sports academy, 640 trainees play at least one of 3 sports. 3 ಆಟ ಅದಾವ. ಟೋಟಲ್ ಏನದಾವ ರೀ, 3 ಆಟಗಳದಾವ. 3 ಆಟದೊಳಗೆ ಏನಂದ್ರೆ 640 ಜನ ಅದಾರು. ಇವರು ಒಂದೊಂದು ಆಟವನ್ನು ಚೂಸ್ ಮಾಡ್ತಾರೆ. ಒಬ್ಬೊಬ್ರು 3 ಚೂಸ್ ಮಾಡೋದು, ಒಬ್ಬೊಬ್ರು 2 ಚೂಸ್ ಮಾಡೋದು ಗೊತ್ತಿಲ್ಲ, ಅವ್ರವ್ರ ಇಷ್ಟ ಅದು. ಓಕೆ, ಸೊ ಆ ಬೇಸಿಸ್ ಮೇಲೆ ಏನು ಮಾಡ್ತಾರೆ ಅವರು, ಇದನ್ನು ಚೂಸ್ ಮಾಡ್ತಿರ್ತಾರೆ. ಓಕೆ, ಸೊ ಆ ರೀತಿಯಾಗಿ ಚೂಸ್ ಮಾಡಿದಾರೆ. ನಂಗೆ ಇಲ್ಲಿ ಏನಂತ ಕೇಳಿದ್ರೆ ಒಂದು ಬೇಸಿಕ್ ಐಡಿಯಾ ಬರಬೇಕೀಗ. ಏನು ಬರ್ಬೇಕಂದ್ರೆ ಒಂದು ಬೇಸಿಕ್ ಆಗಿರುವಂಥ ಒಂದು ಐಡಿಯಾ ಬರಬೇಕು. ಏನು ಐಡಿಯಾ ರೀ ಅಂತ ಕೇಳಿದ್ರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು ಅಂತ ಕೇಳಿದ್ರೆ, ಸೊ ಇಲ್ಲಿ ಇರುವಂಥದ್ದು ಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ವಿಲ್ ಡ್ರಾ ವಿತ್ ಬೈ ಅವರ್ ಓನ್. ಸೊ 1 2 3 ಅದಾವ್ರಿ. ಟೋಟಲ್ 3 ಡಾಟಾ ಕೊಟ್ಟಾರ. ಯಾವ್ಯಾವ ಕೊಟ್ಟಾರ 3 ಡಾಟಾ ಅಂತ ಕೇಳಿದ್ರೆ, ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್. ಸೊ ಇಲ್ಲಿ ಫುಟ್ಬಾಲ್ ಬಗ್ಗೆ ಇಲ್ಲಿ ಹೇಳತ್ತಾರೆ, ಇಲ್ಲಿ ಕ್ರಿಕೆಟ್ ಬಗ್ಗೆ ಹೇಳತ್ತಾರೆ. ಏದ್ರ ಬಗ್ಗೆ ಹೇಳ್ತಾರೆ, ಕ್ರಿಕೆಟ್ ಬಗ್ಗೆ ಹೇಳ್ತಾರೆ. ಇಲ್ಲಿ ಏನಂತಂದ್ರೆ ಬ್ಯಾಡ್ಮಿಂಟನ್ ಬಗ್ಗೆ ಹೇಳ್ತಾರೆ. ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ ಇವ್ರ ಬಗ್ಗೆ ಹೇಳತ್ತಾರೆ. ಔಟ್ ಆಫ್ ದಿಸ್, ಸೊ ಇದ್ರೊಳಗೆ 74 ಟ್ರೈನಿಸ್ ಇದರ ನೋಡ್ರಿ. ನಿಮಗೆ ನಾ ಬೇಸಿಕ್ಕಾಗಿ ಇದನ್ನು ಹೇಳ್ತಿರ್ತೀನಿಲ್ಲ ಸಿಲೋಯಿಸಮ್ ಹೇಳುವಾಗ, ಇಲ್ಲಿ ಏನು ಮಾಡಿರ್ತೀನಿ ಅಂದ್ರೆ ಹಿಂಗೊಂದು ಡಯಾಗ್ರಾಮ್ ತೆಗೆದು ಹೇಳ್ತೀನಿ ವೆನ್ ಡಯಾಗ್ರಾಮ್ ಬಗ್ಗೆ. ಇಫ್ ಯು ರಿಮೆಂಬರ್, ಸೊ ನೀವು ಏನಾದ್ರು ಇದನ್ನ ನೆನ್ಪಿಟ್ಟಿದ್ರೆ ಸಿಲೋಯಿಸಮ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಅದ ಬೇಸಿಕ್ಕನ್ನು ಇಲ್ಲಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. 74 ಟ್ರೈನಿಸ್ ಪ್ಲೇ ಬೋತ್ ಫುಟ್ಬಾಲ್ ಆ್ಯಂಡ್ ಬ್ಯಾಡ್ಮಿಂಟನ್ ಬಟ್ ನಾಟ್ ಕ್ರಿಕೆಟ್. ಸೊ 74 ಜನ ಏನು ಮಾಡ್ತಾರೆ ಅಂದ್ರೆ ಫುಟ್ಬಾಲು ಆಡ್ತಾರೆ, ಬ್ಯಾಡ್ಮಿಂಟನ್ನು ಆಡ್ತಾರೆ, ಬಟ್ ನಾಟ್ ಕ್ರಿಕೆಟ್ ಏನು ಮಾಡಂಗಿಲ್ಲ, ಅವರು ಲೈಕ್ ಮಾಡಂಗಿಲ್ಲ. ಇದನ್ನು ಲೈಕ್ ಮಾಡಂಗಿಲ್ಲ, ಇದನ್ನು 2 ಲೈಕ್ ಮಾಡ್ತಾರಂತೆ. ಎಷ್ಟು ಜನ ರೀ, 74. ಎಷ್ಟು ಜನ, 74. ಓಕೆ, ನಂಗೆ ಇದು 74 ಬಂತು. ಇಲ್ಲಿ ವ್ಯಾಲ್ಯೂ ಏನು ಬಂತು, 74 ಇದು ಬಂತು. ನೆಕ್ಸ್ಟಿಗೆ ಏನು ಹೇಳತ್ತಾರಂದ್ರೆ ವೈಲ್ 62 ಟ್ರೈನೀಸ್ ಪ್ಲೇ ಬೋತ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್. 62 ಟ್ರೈನೀಸ್ ಏನು ಮಾಡ್ತಾರೆ, ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಾರೆ. ಏನೇನು ಆಡ್ತಾರೆ, ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಾರೆ, ಬಟ್ ನಾಟ್ ಬ್ಯಾಡ್ಮಿಂಟನ್ ಲೈಕ್ ಮಾಡಂಗಿಲ್ಲ. ಫುಟ್ಬಾಲ್ ಮತ್ತು ಕ್ರಿಕೆಟ್ ಇಲ್ಲಿ ಎಷ್ಟು ಜನ ಬರ್ತಾರೆ ರೀ, 62 ಜನ ಇಲ್ಲಿ ಬರ್ತಾರೆ. ಓಕೆ, ಸೊ 62 ಜನ ಬರ್ತಾರೆ. ನೆಕ್ಸ್ಟಿಗೆ ಆಮೇಲೆ ಅ ಟೋಟಲ್ ಆಫ್ 290 ಟ್ರೈನೀಸ್ ಪ್ಲೇ ಫುಟ್ಬಾಲ್ ಟೋಟಲ್ ಆಗಿ 290 ಜನ ಆಡ್ತಾರೆ. ಫುಟ್ಬಾಲ್ ಟೋಟಲ್ ಆಗಿ ಎಷ್ಟು ಜನ ಆಡ್ತಾರೆ, 290 ಜನ ಫುಟ್ಬಾಲ್ ಆಡ್ತಾರೆ. ಸೊ ಅದರೊಳಗೆ ಆಲ್ಸೋ 86 ಟ್ರೈನೀಸ್ ಪ್ಲೇ ಓನ್ಲಿ ಬ್ಯಾಡ್ಮಿಂಟನ್. 86 ಜನ ಬರೀ ಬ್ಯಾಡ್ಮಿಂಟನ್ ಅಷ್ಟು ಆಡ್ತಾರಂತೆ. ಇಲ್ಲಿ 86 ಬಂತು, ಕರೆಕ್ಟಾ. 96 ಟ್ರೈನೀಸ್ ಹೂ ಪ್ಲೇ ಆಲ್ 3 ಸ್ಪೋರ್ಟ್ಸ್. 96 ಇದ್ದವ್ರು ಏನು ಮಾಡ್ತಾರೆ ರೀ, ಎಲ್ಲನೂ 3 ಗೇಮ್ ಆಡ್ತಾರಂತ. ಸೊ ಇಲ್ಲಿ ನೋಡ್ರಿ 290 ಐತಿ ಟೋಟಲ್. ಇದು ಎಷ್ಟೈತಿ ಅಂತ ಕೇಳಿದ್ರೆ, ಇದು ನಂಗೆ ಇವೆಷ್ಟು ವ್ಯಾಲ್ಯೂ ಕೂಡಿಸಿದ್ರೆ 6 + 6 ವಿಲ್ ಬಿ 2. ಆಮೇಲೆ 9 + 6 12 ಆಯಿತು. 12 + 7 7 + 7 14 14 + 9 ವಿಲ್ ಬಿ 23. 232 ಆಯ್ತು. ಇದು ಎಷ್ಟೈತಿ ರೀ, 232 ಆಯಿತು. 230 ಒಳಗೆ 2 ಒಳಗೆ ಇಲ್ಲಿ 90 ಐತಿ. 90 ಇದ್ರೆ 90 ಒಳಗೆ 232 ಕಳೆದ್ರೆ ಎಷ್ಟು ಉಳಿತು ಅಂದ್ರೆ 58 ಉಳಿತು. ಇದ್ರ ವ್ಯಾಲ್ಯೂ ಎಷ್ಟು ಬಂದ್ರಿ, 58. ಟೋಟಲ್ 290 ಐತಿ, ಬಟ್ ಇದೊಂದೇ ವ್ಯಾಲ್ಯೂ ಬೇಕು ನಂಗೆ. ಇವ್ನು 3 ಕೂಡಿಸಿ ಇದ್ರಾಗ ಕಳಿತೀನಿ, ಸೊ ಆನ್ಸರ್ ಬರುತ್ತೆ. ಓಕೆ ಫೈನ್, ಇದಾಯಿತು. ದೆನ್ ನೆಕ್ಸ್ಟಿಗೆ ಏನು ಹೇಳ್ತಾರಂದ್ರೆ, ಇನ್ ಅಡಿಷನ್ 320 ಟ್ರೈನರ್ಸ್ ಪ್ಲೇ ಎಕ್ಸಾಕ್ಟ್ಲಿ 1 of 3. 320 ಜನ ಅದಾರಲ್ಲ,
ಈ 320 ಜನ 640ರಾಗ 320 ಜನ ಬರೀ ಒಂದೇ ಸ್ಪೋರ್ಟ್ಸ್ ಆಡ್ತಾರೆ. ಏನು ಮಾಡ್ತಾರೆ, ಒಂದೇ ಸ್ಪೋರ್ಟ್ಸ್ ಆಡಬೇಕು. ಆಡ್ರೆ ಒಂದು ಫುಟ್ಬಾಲ್ ಆಡಬೇಕು, ಇವ್ರಾಗಿರ್ಬೇಕು, ಇಲ್ಲ ಇದನ್ನ ಆಡಬೇಕು, ಇಲ್ಲ ಅಂತಂದ್ರೆ ಇದನ್ನ ಆಡಬೇಕು. ಸೊ ಇದ್ರದ್ದು ವ್ಯಾಲ್ಯೂ ಬರ್ತದೆ ಈಗ ನಂಗೆ. ಸೊ ಟೋಟಲ್ ಇದು ಎಷ್ಟು ಬರ್ಬೇಕು ರೀ, ಇದ್ರ 3 ವ್ಯಾಲ್ಯೂ 320 ಬರಬೇಕು. 320 ಬರ್ಬೇಕಂತಂದ್ರೆ ಕೂಡಿಸಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು 499 + 5 ವಿಲ್ ಬಿ ಹೌ ಮಚ್ 14 144 ಆಗುತ್ತೆ. 144 ಒಳಗೆ ನಾವು ಏನು ಮಾಡಬೇಕು, 320 ಒಳಗೆ ಕಳಿಬೇಕು. ಇದನ್ನ 320 ಒಳಗೆ ಕಳಿತೀವಿ. ಇಲ್ಲಿ 6 ಉಳಿತು, ಆಮೇಲೆ ಇಲ್ಲಿ 12 ಒಳಗೆ 5 ಕಳೆದ್ರೆ 7 ಉಳಿತು. 7 ಉಳಿದ್ರೆ ನೆಕ್ಸ್ಟಿಗೆ ಇಲ್ಲಿ 2 ಉಳಿತು. 276 ಆಗುತ್ತೆ ಇಲ್ಲಿ ವ್ಯಾಲ್ಯೂ. 276 ಇಲ್ಲಿ ವ್ಯಾಲ್ಯೂ ಬಂತು. ಕರೆಕ್ಟಾ? ಸೊ ಇಷ್ಟು ನಂಗೆ ಇಲ್ಲಿ ವ್ಯಾಲ್ಯೂ ಬಂತು. ನೆಕ್ಸ್ಟಿಗೆ ನೋಡ್ರಿ, ಓವರಾಲ್ ಎಲ್ಲನೂ ಕೂಡಿಸಿದ್ರೆ ಎಲ್ಲನೂ ಕೂಡಿಸಿದ್ರೆ ಇಲ್ಲಿ ವ್ಯಾಲ್ಯೂ ನಂಗೆ ಇದ್ರದ್ದು ವ್ಯಾಲ್ಯೂ ಬರುತ್ತೆ. ಹೆಂಗೆ ಬರುತ್ತೆ ಅಂತ ಕೇಳಿದ್ರೆ ಟೋಟಲ್ ವ್ಯಾಲ್ಯೂ ಎಷ್ಟೈತಿ ರೀ, 640 ಐತಿ. ಟೋಟಲ್ ವ್ಯಾಲ್ಯೂ 640 ಐತಿ. ಇಲ್ಲೇ 290 ಐತಿ, ಇಲ್ಲಿ 86 ಐತಿ, ಇಲ್ಲಿ 276 ಐತಿ. ಕೂಡಿಸ್ಕೋರಿ ಒಂದು ಸತಿ ಎಲ್ಲನೂ ಕೂಡಿಸ್ಕೋರಿ. 290 276 ಕೂಡಿಸಿದ್ರೆ 6, 7 + 9 ವಿಲ್ ಬಿ ಅಗೇನ್ 6. ಓಕೆ, ಒಂದು ಏನು ಮಾಡ್ತೀವಿ, ಇದನ್ನ ಕೆಲ ಕೊಡ್ತೀವಿ, ಇಟ್ ವಿಲ್ ಬಿ 566 ಆಯಿತು. 86 ಒಂದು ಕೂಡಿಸ್ರಿ ಇದಕ್ಕೆ ಮತ್ತೆ ಒಳ್ಳೆ 86 ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ 12 ಆಯಿತು. ಇಲ್ಲಿ 9 + 6 ವಿಲ್ ಬಿ 9 + 6 ವಿಲ್ ಬಿ 5 ಆಯ್ತಾರೆ 652 ಆಯ್ತು. ಇದು ಆಯಿತು 652 ಆಯ್ತು. ಯಾಕೋ ಜಾಸ್ತಿ ಬರುತ್ತೆ, ಏನು ಪ್ರಾಬ್ಲಮ್ ಆಯ್ತು ಇಲ್ಲಿ? ಇಸ್ ದೇರ್ ಎನಿಥಿಂಗ್ ಪ್ರಾಬ್ಲಮ್ ಹಿಯರ್? ವಿಲ್ ಚೆಕ್ ಇಟ್ ಒನ್ಸ್ ನೋಡೋಣಂತ ಇನ್ನೊಂದು ಸತಿ. ಇಲ್ಲೇ ಮಿಸ್ಟೇಕ್ ಆಗ್ಯದ ಅಂತ ಅನ್ಸತ್ತೈತೆ ನಂಗೆ. ದೇರ್ ಈಸ್ ಸಮಥಿಂಗ್ ಮಿಸ್ಟೇಕ್ ಹಿಯರ್ ಆ್ಯಸ್ ಐ ಕ್ಯಾನ್ ಸಿ. ಸೊ ಇದನ್ನು ಒಂದು ಸತಿ ಚೆಕ್ ಮಾಡೋದಾದ್ರೆ ಟೋಟಲ್ ಇಲ್ಲಿ 290 ಅದರ. ಟೋಟಲ್ ಏನದ ರೀ, 290 ಅದರ. ಆರ್ ಎಲ್ಸ್ ವಿಲ್ ಟೇಕ್ 320. ಸೊ 320 ತೊಗೊಂಡ್ರೆ 320 ತೆಗೆದುಕೊಂಡ್ರೆ ಸೊ ಏನೇನಾಗುತ್ತೆ ವಿಲ್ ಸಿ. ಸೊ 320 ತೊಗೊಂಡ್ರೆ ಇಲ್ಲಿ 58, ಇಲ್ಲಿ ಎಷ್ಟೈತೆ ರೀ 58. ಓಕೆ, ಇಲ್ಲಿ 58. ಆಮೇಲೆ ಇಲ್ಲಿ 86 ಎರಡು ಕೂಡಿಸಿದ್ರೆ 58 ಆ್ಯಂಡ್ 86 ವಿಲ್ ಬಿ ಆ್ಯಡ್ ಅಪ್ ಟು. ಸೊ ಇಲ್ಲಿ 4 ಆಯಿತು. ಆಮೇಲೆ ಒಂದು ಕ್ಯಾರಿ ಆ್ಯಂಡ್ 6 + 8 ವಿಲ್ ಬಿ 14, 144 ಆಗುತ್ತೆ. 320 ಒಳಗೆ 144 ಕಳೆದ್ರೆ ಸೊ ಇಲ್ಲಿ 6 ಉಳಿತು. ಆಮೇಲೆ ಇಲ್ಲಿ 12 ಒಳಗೆ 5 ಕಳೆದ್ರೆ 12 ಒಳಗೆ 5 ಕಳೆದ್ರೆ 7 ಉಳಿತದ. ಆಮೇಲೆ ಇಲ್ಲಿ 1 ಉಳಿತು, 176 ಆಗುತ್ತೆ. 176 ಆಗುತ್ತೆ. 260 ಇದಲ್ಲ, 176 ಆಗುತ್ತೆ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್ ವಿ ಮೇಡ್ ಲಾಸ್ಟ್ ಕ್ವಶನ್. ಓಕೆ, ಸೊ ಈಗ ನನಗೊಂದು ಐಡಿಯಾ ಬಂತಿದ್ದು, ಜಸ್ಟ್ ಐ ಗಾಟ್ ಆನ್ ಐಡಿಯಾ. ಸೊ ಇದ್ರ ಮೇಲೆ ಇದು ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿಬೋದು. ಹೆಂಗೆ ಕಂಡುಹಿಡಿದು ಅಂತ ಕೇಳಿದ್ರೆ ಟೋಟಲ್ ಇದು 290 ಐತಿ, 640 ಅದ. 640 ಒಳಗೆ ಇದು 176 ಒಂದು ಕೂಡಿಸಿದ್ರೆ 6, 7 + 9 ವಿಲ್ ಬಿ 7 + 9 ಏನಾಗುತ್ತೆ ಅಂತ ಕೇಳಿದ್ರೆ 16 ಆಗುತ್ತೆ. ಮತ್ತು ಹೊಳ್ಳಿ 1 ಕ್ಯಾರಿ ಉಳಿತು ಆ್ಯಂಡ್ 4 ಆಯಿತು. ಎಷ್ಟಾಯಿತು 4 ಆಯಿತು. 466 + 86 ಮತ್ತು ಕೂಡಿಸ್ಬೇಕು 2 ಆಯ್ತು ಇಲ್ಲಿ. ಹಿಯರ್ ಇಟ್ ಈಸ್ ಅಗೇನ್ 14, 15. ಸೊ 15 ಆಗುತ್ತೆ. 552 ಆಯಿತು. ಎಷ್ಟಾಯ್ತು ರೀ 552 ಆಯಿತು. ಸೊ 48 + 40 48 + 40 ಇಟ್ ವಿಲ್ ಬಿ ಈಕ್ವಲ್ ಟು ಇಲ್ಲಿ ಎಷ್ಟು ಉಳಿತದ ಅಂತ ಕೇಳಿದ್ರೆ 48 + 40 ವಿಚ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 88 ಬರುತ್ತೆ ವ್ಯಾಲ್ಯೂ. ಎಷ್ಟು ಬರುತ್ತೆ ರೀ 88 ನಮಗೆ ಬರುವಂಥ ವ್ಯಾಲ್ಯೂ. ಸೊ ಇಷ್ಟು ಬಂದರೆ ನಮಗೇನು ಇದು ಕ್ವಶನ್ ಇಷ್ಟಕ್ಕೆ ಸಾಲ್ವ್ ಆಗಿತ್ತು. ಇದೇನಂದ್ರೆ ಬೇಸಿಕ್ಕಾಗಿ ನಾವು ಇದನ್ನ ಒಂದು ಐಡಿಯಾ ಬಂತು ಹೆಂಗೆ ಬಿಡಿಸ್ಬೇಕು, ಏನು ಮಾಡ್ಬೇಕು ಅನ್ನೋದು ನಮ್ಗೆ ಇದು ದಿಸ್ ಈಸ್ ಅಬೌಟ್ ದಿಸ್ ಕ್ವಶನ್. ವಿಲ್ ಸಿ ಹಿಯರ್ ನೋಡ್ರಿ. ಇದು ನೆಕ್ಸ್ಟ್ ಕ್ವಶನ್ ಏನೈತೆ ಅಂತ ಕೇಳ್ತಾರೆ, ಹೌ ಮೆನಿ ಟ್ರೈನೀಸ್ ಆರ್ ನಾಟ್ ಪಾರ್ಟ್ ಆಫ್ ಬ್ಯಾಡ್ಮಿಂಟನ್ ಅಂತ ಕೇಳ್ತಾರೆ. ಬ್ಯಾಡ್ಮಿಂಟನ್ ಪಾರ್ಟ್ ಅಲ್ಲ ಅಂತ ಕೇಳ್ತಾರೆ. ಬ್ಯಾಡ್ಮಿಂಟನ್ ಪಾರ್ಟ್ ಅಲ್ಲ ಅಂತಂದ್ರೆ ನೀವು ಬಿಟ್ಬಿಡ್ರಿ. ಬ್ಯಾಡ್ಮಿಂಟನ್ದಾಗ ಎಷ್ಟು ಅದಾರ ನೋಡ್ರಿ ಇಲ್ಲಿ. ಬ್ಯಾಡ್ಮಿಂಟನ್ ಐತಿ, ಇಲ್ಲಿ ಐತಿ ಬ್ಯಾಡ್ಮಿಂಟನ್. ಕರೆಕ್ಟಾ? ಸೊ ಬ್ಯಾಡ್ಮಿಂಟನ್ ಹೋಗಿ ಯಾರ್ಯಾರು ಇಲ್ಲ ಅದನ್ನಷ್ಟೇ ಅನ್ನಿಸ್ಬೇಕು. 58, 62, 172. ಸೊ ಕೂಡಿಸ್ತೀರಿ 8, 10, ಒಂದು 6. ಓಕೆ, ಆಮೇಲೆ 8, 6, 8, 6, 14, 14, 1, 5, 19. ಓಕೆ, ಆಮೇಲೆ 2. ಸೊ 2 296 ಆಗುತ್ತೆ. ಆನ್ಸರ್ ಏನಾಗುತ್ತೆ ರೀ 296 ಆಗಬೇಕು. ಸೊ ದ ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಏನಂದ್ರೆ ನಮ್ಗೆ ಬರುವಂಥ ಉತ್ತರ ಇಲ್ಲಿ ಈಸಿಯಾಗಿ. ಓಕೆ, ಈ ಕ್ವಶನ್ ನೀವೇ ಸಾಲ್ವ್ ಮಾಡಿರಿ. ಇಲ್ಲಿ ಬರುವಂಥ ಕ್ವಶನ್ಸ್ ಉಳುಕಿದ್ದು ನೀವೇ ಸಾಲ್ವ್ ಮಾಡಿರಿ. ಐ ಆಮ್ ಜಸ್ಟ್ ಗಿವಿಂಗ್ ಯು. ಓಕೆ, ಯಾಕಂದ್ರೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಪೂರ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೀನಿ. ಹೆಂಗೆ ಕ್ವಶನ್ ಸಾಲ್ವ್ ಮಾಡ್ತಾರೆ, ಏನೇನು ಮಾಡಬೇಕು, ಅರ್ಥಮೆಟಿಕ್ಕಿದ್ದು ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೀನಿ. ಸೊ ಅದ್ರದ್ದು ನಿಮ್ಗೆ ಇನ್ನೇನು ಇವ್ನು ಯೂಸ್ ಮಾಡಿಕೊಂಡು ಪಾಸ್ ಮಾಡಿ ಈ ಕ್ವಶನ್ ಸಾಲ್ವ್ ಮಾಡಿರಿ. ಇಲ್ಲಿ ನೆಕ್ಸ್ಟಿಗೆ ಓಕೆ, ಇದೆಲ್ಲ ಆಯ್ತಿದು ಫೈನ್. ಈ ಕ್ವಶನ್ ಮುಗೀತು. ವಿಲ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತೀರಿ ಏನಿದೆ ಅಂತ ಕೇಳಿದ್ರೆ, ಅ ಸರ್ವೆ ವಾಸ್ ಕಂಡಕ್ಟೆಡ್ ಇನ್ ಸ್ಕೂಲ್ ರಿಗಾರ್ಡಿಂಗ್ ಪ್ರಿಫರೆನ್ಸ್ ಆಫ್ ಜೆಲ್ ಪೆನ್, ಬಾಲ್ ಪೆನ್, ಫೌಂಟೇನ್ ಪೆನ್. ಸೊ ಪೆನ್ಗಳು ನೋಡ್ರಿ 3 ಥರ ಪೆನ್ ಇರ್ತಾವೆ.
ಹೌದು ಅಲ್ಲ. ಸೊ 3 ಥರ ಪೆನ್ ಇದ್ದಾರೆ. ನಮ್ಗೆ ಯಾವ್ಯಾವ ಪೆನ್ ಬರ್ತಾವೆ ರೀ? ಒಂದೇ ಜೆಲ್ ಪೆನ್ ಒಂದು ಗೊತ್ತೈತಿ, ಹೌದು ಸರ್, ಜೆಲ್ ಪೆನ್ ನಮಗೆ ಗೊತ್ತೈತಿ. ಆಮೇಲೆ ಫೌಂಟೇನ್ ಪೆನ್ ಅಂತೇಳಿ ಬರ್ತಾವೆ, ಅದು ನಿಮ್ಮ ಮುಂದೆ ಬಾಲ್ ಇರುತ್ತೆ ನೋಡ್ರಿ, ಅದು ಆ ಟೈಪ್ ಇರ್ತಾವೆ. ಅಥವಾ ನೀವು ಏನಂತ ಕರಿತೀರಿ, ಇಂಕ್ ಪೆನ್ ಅಂತ ಕರಿತೀರಿ, ಅದಾಗಿರ್ಬೋದು. ಆಮೇಲೆ ಇನ್ನೊಂದು ಏನಂತ ಕೇಳಿದ್ರೆ, ಜೆಲ್ ಪೆನ್ ಜೊತೆಗೆ ನಮ್ಗೆ ಇನ್ನೊಂದು ಅಬ್ಸರ್ವ್ ಮಾಡೋಕ್ಕೆ ಸಿಗುತ್ತೆ, ಯಾವ್ದಾದ್ರು ಬಾಲ್ ಪೆನ್, ಮುಂದೆ ಬಾಲ್ ಇರ್ತೈತಿ. ಸೊ ಅಂತ 3 ಥರ ಪೆನ್ ಇರ್ತಾವೆ. ಆ 3 ಥರದ ಪೆನ್ ಬಗ್ಗೆ ಏನು ಕೊಟ್ಟಾರ ಅಂದ್ರೆ ಇನ್ಫಾರ್ಮೇಷನ್ ಕೊಟ್ಟಾರ. 3 ಥರದ ವಿಧದ ಪೆನ್ನುಗಳ ಬಗ್ಗೆ ಏನಂದ್ರೆ ಒಂದು ಮಾಹಿತಿಯನ್ನು ಕೊಟ್ಟಾರ, ಅವ್ನು ಬರ್ಕೊಳಕ್ತೀವಿ ನಾವು. ಓಕೆ, ಇವಾಗ ಜಸ್ಟ್ ನಾವು ನೋಡ್ತೀವಿ. ನೋಡಿದಾಗ ಏನೈತೆ ಅಂದ್ರೆ 72% ಸ್ಟೂಡೆಂಟ್ಸ್ ಪ್ರಿಫರ್ ಜೆಲ್ ಪೆನ್. ಸೊ ಯಾರ್ಯಾರು ಇಲ್ಲಿ ಜೆಲ್, ಓಕೆ, ಇಲ್ಲಿ ಬಾಲ್ ಪೆನ್ನು, ಆಮೇಲೆ ಇಲ್ಲಿ ಏನಂದ್ರೆ ಫೌಂಟೇನ್ ಪೆನ್. ಇಲ್ಲಿ ಏನು ಬರುತ್ತಂದ್ರೆ ಫೌಂಟೇನ್ ಪೆನ್ ಬರುತ್ತೆ. 3 ಥರ ಪೆನ್ ಅದು, ಜೆಲ್ ಪೆನ್, ಬಾಲ್ ಪೆನ್, ಫೌಂಟೇನ್ ಪೆನ್. ಸೊ ನನಗಿದೊಂದು ಐಡಿಯಾ ಸಿಕ್ತೀಗ. ಏನು ಸಿಕ್ತೀರಿ? ಐ ಹ್ಯಾವ್ ಗಾಟ್ ಎನ್ ಐಡಿಯಾ. ನಂಗೊಂದು ಐಡಿಯಾ ಬಂತು, ನಂಗೆ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತೇಳಿ. ಸೊ ಅದಾದ ಕೂಡಲೇ ಇಷ್ಟು ನಾವೇನು ಹೇಳಿದ್ವಿ, 72% ಪ್ರಿಫರ್ ಜೆಲ್ ಪೆನ್. ಸೊ ಜೆಲ್ ಪೆನ್ ಎಷ್ಟು ಜನ ಅಂತ ಕೇಳಿದ್ರೆ 72, 72 ಜನ ಅಥವಾ 72% ಜನ ಏನು ಮಾಡ್ತಾರೆ, ಜೆಲ್ ಪೆನ್ನ ಪ್ರಿಫರ್ ಮಾಡ್ತಾರೆ. ಜೆಲ್ ಪೆನ್ನ ಪ್ರಿಫರ್ ಮಾಡ್ತಾರೆ. ಓಕೆ, 1/4 ಆಫ್ ದೆಮ್, 1/4 ಆಫ್ ದೆಮ್ ಅಂದ್ರೆ 72 ಒಳಗೆ 1/4 ಮಾಡ್ಬೇಕು ನಾವು. 72 ಡಿವೈಡ್ ಬೈ 4 ಮಾಡಬೇಕು. ಅವಾಗ ಎಷ್ಟು ಬರುತ್ತೆ ಅಂದ್ರೆ 18 ಆಫ್ ದೆಮ್ ಆಲ್ಸೋ ಪ್ರಿಫರ್ ಬಾಲ್ ಪೆನ್. ಸೊ 18 ಆಫ್ ದೆಮ್. ಸೊ ಬಾಲ್ ಪೆನ್ ಅಂದ್ರೆ ಇದು ಟೋಟಲ್ ಇಲ್ಲ ಐತ್ಲ, ಇದ್ರ ವ್ಯಾಲ್ಯೂ ಇಲ್ಲ ಐತ್ಲ, ಇದ್ರ ವ್ಯಾಲ್ಯೂ ನಂಗೆ ಕೊಟ್ಟಾನ ಎಷ್ಟು ಅಂದ್ರೆ 18%. ಇದ್ರ ವ್ಯಾಲ್ಯೂ ಏನಾಗಬೇಕು, 18% ಆಗ್ಬೇಕು. ಗೊತ್ತಾಯ್ತು ನನಗೆ. ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು. ಇದನ್ನ ಅರ್ಥ ಮಾಡ್ಕೊರಿ. ಸರ್ ಇಲ್ಲ ಸರ್, ಇಲ್ಲೇನು ಹೇಳ್ಯಾರ, ರೇಷೋ ಆಫ್ ಏನಂದ್ರೆ ಪ್ರಿಫರ್ ಬಾಲ್ ಪೆನ್ ಅಂತಾರೆ. ಬಾಲ್ ಪೆನ್ ಅಂದ್ರೆ ಇದು ಅಷ್ಟೇ ರೀ, ಇಲ್ಲ, ಇಲ್ಲೂ ಕನ್ಸಿಡರ್ ಆಗುತ್ತೆ. ಓಕೆ, ನೆಕ್ಸ್ಟಿಗೆ ದ ರೇಷೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ರಿಫರ್ ಜೆಲ್ ಪೆನ್ ಆ್ಯಂಡ್ ಬಾಲ್ ಪೆನ್, ಜೆಲ್ ಪೆನ್ ಆ್ಯಂಡ್ ಬಾಲ್ ಪೆನ್ ಬಟ್ ನಾಟ್ ಫೌಂಟೇನ್ ಪೆನ್. ನೆನ್ಪಿಟ್ಕೋರಿ, ಜೆಲ್ ಪೆನ್, ಬಾಲ್ ಪೆನ್ ಯಾರ್ಯಾರು ಅಂತ ಹೇಳ್ತಾರೆ ನೋಡ್ರಿ, ಇಲ್ಲಿ ಬರಿತೀನಿ ಒಂದ್ಸತಿ ಕರೆಕ್ಟಾಗಿ. ಸೊ ಯಾರ್ಯಾರ ಬಗ್ಗೆ ಹೇಳ್ತಾರಂದ್ರೆ ಜೆಲ್ ಪೆನ್ನು, ಬಾಲ್ ಪೆನ್ನು ಬಟ್ ನಾಟ್ ಫೌಂಟೇನ್ ಪೆನ್, ಜೆಲ್ ಪೆನ್, ಬಾಲ್ ಪೆನ್ನು ಬಟ್ ನಾಟ್ ಏನು ಫೌಂಟೇನ್ ಪೆನ್ ಅಂತ ಹೇಳ್ತಾರೆ ಅವ್ರು. ಸೊ ಹೇಳಿದ್ರೆ ಇಲ್ಲಿ ನೋಡೋಣಂತೆ ಏನೇನಾಗುತ್ತೆ ಅಂತೇಳಿ. ಸೊ ಜೆಲ್ ಪೆನ್, ಬಾಲ್ ಪೆನ್ ಬಟ್ ನಾಟ್ ಫೌಂಟೇನ್ ಪೆನ್ ಅಂತ ಹೇಳತ್ತಾರ. ಅದು ನೋಡಿದ್ರೆ ಇಲ್ಲಿ ನೋಡ್ರಿ, ಯಾವುದಾದ್ರು ಜೆಲ್ ಪೆನ್ ಪ್ಲಸ್ ಬಾಲ್ ಪೆನ್ ಬಟ್ ನಾಟ್ ಫೌಂಟೇನ್ ಪೆನ್ ಇರಲಿ. ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ರಿಫರ್ ಜೆಲ್ ಪೆನ್ ಆ್ಯಂಡ್ ಫೌಂಟೇನ್, ಅಂದರೆ ಜೆಲ್ ಪೆನ್ನು ಮತ್ತು ಫೌಂಟೇನ್ ಪೆನ್ ಯಾವುದಾದ್ರೂ ಹೇಳ್ತಾರೆ ರೀ, ಜೆಲ್ ಪೆನ್ ಮತ್ತು ಫೌಂಟೇನ್ ಪೆನ್ ಅಂತ ಹೇಳ್ತಾರೆ. ನೆಕ್ಸ್ಟಿಗೆ ಜೆಲ್ ಪೆನ್ ಪ್ಲಸ್ ಫೌಂಟೇನ್ ಪೆನ್. ಆಮೇಲೆ ನೆಕ್ಸ್ಟಿಗೆ ಏನೈತಿ ಅಂತ ಕೇಳಿದ್ರೆ ಬಟ್ ನಾಟ್ ಬಾಲ್ ಪೆನ್. ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ರಿಫರ್ ಆಲ್ ತ್ರೀ ಅಂದ್ರೆ ಏನು ರೀ, ಜೆಲ್ ಪೆನ್, ಫೌಂಟೇನ್ ಪೆನ್ ಪ್ಲಸ್ ಬಾಲ್ ಪೆನ್. 3 ರೇಷೋ ಕೊಟ್ಟಾರ. ಎಷ್ಟು ಕೊಟ್ಟಾರಂದ್ರೆ 7:4:2, 7:4:2 ಐತಿ. ಓಕೆ, ಸೊ ಇದ್ರಾಗ ಅಬ್ಸರ್ವ್ ಮಾಡಿರಿ, ಜೆಲ್ ಪೆನ್, ಬಾಲ್ ಪೆನ್ ಎರಡು ಇಲ್ಲದಾವ, ಜೆಲ್ ಪೆನ್, ಬಾಲ್ ಪೆನ್ ಇಲ್ಲದಾವ ನೋಡ್ರಿ, 2. ಅದ್ರ ಜೊತೆಗೆ ಇನ್ನೊಂದು ಹೆಂಗೆ ಕೊಟ್ಟಾರ, 3. ಇವೆರಡು ಮಿಕ್ಸ್. ಇದು ಟೋಟಲ್ ಇದ್ರ ರೇಷೋ ನೋಡ್ರಿ, ಇದು 7 ಇದ್ರೆ ಇದೇನೈತಿ 2 ಐತಿ. 7 ಇದ್ರೆ 2 ಇದ್ರೆ ಅರ್ಥ ಮಾಡ್ಕೋರಿ, ಇದ್ರ ರೇಷೋ 7 ಐತಿ, ಇದ್ರ ರೇಷೋ ಏನೈತಿ 2 ಐತಿ. ಇದು ರೇಷೋ 7 ಐತಿ, ಇದು ರೇಷೋ 2 ಐತಿ. ಸೊ ಇದ್ರೆ ನಾವು ಏನು ಮಾಡ್ಬೋದು, ವಾಟ್ ಈಸ್ ಪಾಸಿಬಲ್ ಹಿಯರ್, ಇಲ್ಲಿ ಏನೇನೋ ಅಬ್ಸರ್ವ್ ಮಾಡೋ ಅಂದ್ರೆ ಇದು ಟೋಟಲ್ 18% ಐತ್ರಿ. ಇದು ಟೋಟಲ್ ಏನೈತಿ 18% ಐತಿ. ಅದರೊಳಗೆ ಇದು ಎರಡು ಸೇರಿ ಎಷ್ಟಾಗುತ್ತೆ, 9 ಆಗುತ್ತೆ. ಬಟ್ ಇದು 7 ಐತಿ, ಇದು ಏನೈತಿ 2 ಐತಿ. 9 ಇದ್ರೆ 2 18 ಬರ್ತಿತ್ತು ಅಂದ್ರೆ ಇದ್ರ 2 ಮಾಡಬೇಕು. ಇದು 14% ಆಗುತ್ತೆ, ಇದು 4% ಆಗುತ್ತೆ. ಇದು 14%, ಇದು 4%. ಆಮೇಲೆ ಇದು ಜೆಲ್ ಪೆನ್ ಪ್ಲಸ್ ಫೌಂಟೇನ್ ಪೆನ್ ಎಲ್ಲೈತಿ, ಇಲ್ಲೈತಿ. ಇದು 4% ಅಂದರೆ ಇದು 8% ಆಗುತ್ತೆ. ಇದು ಎಷ್ಟಾಗುತ್ತೆ, 8% ಆಯ್ತು. ಇಷ್ಟಾದ್ರೆ ನಮಗೇನು ಕ್ವಶನ್ ಆಲ್ಮೋಸ್ಟ್ ಸಾಲ್ವ್ ಆದಂಗೆ. ಈ ಕ್ವಶನ್ ಏನೈತಿ ರೀ, ಇಷ್ಟಾದ್ರೆ ನಮ್ಗೆ ಸಾಲ್ವ್ ಆದಂಗೆ. ಓಕೆ, ಓಕೆ ಫೈನ್. ಇಷ್ಟಾದ್ರೆ ಏನಾಯಿತು, ಒಂದು ಐಡಿಯಾ ಬಂತೀಗ. ಸೊ ನೆಕ್ಸ್ಟಿಗೆ ಮತ್ತೇನೈತೆ ಅಂತ ನೋಡ್ರಿ. ಸೊ ಇಲ್ಲಿ ಇನ್ನೊಂದು ಸತಿ ನಾವು ಕರೆಕ್ಟಾಗಿ ನೀಟಾಗಿ ಬರೀದಾದ್ರೆ ನೋಡ್ರಿ, ಇದೇನಾಗುತ್ತೆ, ಇಟ್ ವಿಲ್ ಬಿ 14, ಹಿಯರ್ ಇಟ್ ವಿಲ್ ಬಿ 4. 2 ಕೂಡಿಸಿದ್ರೆ 18 ಆಯಿತು. ಇದು ರೇಷೋ ಮೇಲೆ ಇಲ್ಲೈತಿ, ಇದು ರೇಷೋ ಕೊಟ್ಟ, ಇದು 8 ಆಯಿತು. ಓಕೆ, ದ ನೆಕ್ಸ್ಟ್ 25% ಆಫ್ ದ ಸ್ಟೂಡೆಂಟ್ಸ್ ಹೂ ಪ್ರಿಫರ್ ಫೌಂಟೇನ್ ಪೆನ್ ಬಟ್ ಡಸ್ ನಾಟ್ ಪ್ರಿಫರ್ ಎನಿ ಆಫ್ ದ ಅದರ್ ಟೈಪ್ ಪೆನ್. ಫೌಂಟೇನ್ ಪೆನ್ ಇದು ಮಾಡೋರು 25% ಇರ್ತಾರೆ. ಇಲ್ಲಿ ಇದ್ರ ವ್ಯಾಲ್ಯೂ ಇಲ್ಲಿ ಏನಂದ್ರೆ ಇದು ಟೋಟಲ್ ಎಷ್ಟು ಇರುತ್ತಲ್ಲ, ಟೋಟಲ್ ಇದು 1/4 ಇರುತ್ತೆ ಇದ್ರ ವ್ಯಾಲ್ಯೂ. ಇದು ಟೋಟಲ್ ಇದ್ರೊಳಗೆ ಏನಿರ್ತಾರಲ್ಲ ಅದ್ರ 1/4 ಇಲ್ಲಿ ವ್ಯಾಲ್ಯೂ ಇರುತ್ತೆ. ಓಕೆ, ನೆಕ್ಸ್ಟ್ ದ ನೆಕ್ಸ್ಟ್ 12% ಆಫ್ ಸ್ಟೂಡೆಂಟ್ಸ್ ಪ್ರಿಫರ್ ಓನ್ಲಿ ಬಾಲ್ ಪೆನ್. ಸೊ 12% ಆಫ್ ಸ್ಟೂಡೆಂಟ್ಸ್ ಪ್ರಿಫರ್ ಓನ್ಲಿ ಬಾಲ್ ಪೆನ್. ಇದೆಷ್ಟು ಅಂದ್ರೆ ಬರೀ 12% ಅಷ್ಟೇ ಇರುತ್ತೆ.
ಇದ್ರ ವ್ಯಾಲ್ಯೂ ಬರೀ 12% ಅಷ್ಟೇ. ಓಕೆ, ಅದು ನನಗೂ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿರಿ ಇಲ್ಲಿ ಇದು ಟೋಟಲ್ 72% ಐತಿ. 72% ಇದ್ರೆ ಇವೆರಡು 18 + 8 26 ಐತಿ. ಎಷ್ಟೈತಿ ರೀ? 26 ಐತಿ. ಇದು ಎಷ್ಟೈತಿ? 72 ಐತಿ. 72ರಾಗ 26 ಕಳೆದ್ರೆ ಎಷ್ಟು ಬರುತ್ತೆ ಅಂದ್ರೆ 46 ಬರುತ್ತೆ. ಸೊ ಎಷ್ಟು ಬರುತ್ತೆ ರೀ? 46% ಇದು ಬಂತು. ಓಕೆ, ಇದು 46% ಬಂತು. ಇಲ್ಲಿ 12% ಐತಿ. ಇದೆಲ್ಲ ಓಕೆ, ನಂಗೆ ಇದೆಲ್ಲ ಏನು ಬಾಕಿದೆಲ್ಲ ನಂಗೆ ಒಂದು ಐಡಿಯಾ ಬರತ್ತೈತಿ. ಬಟ್ ಈಗ ನೋಡಿರಿ ಇಲ್ಲಿ 46 ಐತಿ. ಇದು ಎರಡು ಕೂಡಿಸಿ 26, ಎರಡು ಕೂಡಿಸಿದು ಅಂತಂದ್ರೆ ಇಟ್ ವಿಲ್ ಬಿಕಮ್ ಹೌ ಮಚ್? ಸೊ ಎಷ್ಟಾಗುತ್ತೆ ನೋಡಿರಿ? 72 ಐತಿ. ಇದು ಟೋಟಲ್ 72 ಐತಿ. ಇದೊಂದು 12 ಅಂದರೆ 84 ಆಯಿತು. 84 ಆದರೆ ಇನ್ನು ಉಳಿದಿದ್ದು ಎಷ್ಟು? 16 ಉಳಿತು. ಇನ್ನು ಉಳಿದಿದ್ದು ಎಷ್ಟು ರೀ? 16 ಉಳಿತು. ಆ 16 ಒಂದು ಇದಕ್ಕೆ ಸೇರಿಸಿದ್ರೆ ಇದ್ರ ಟೋಟಲ್ ವ್ಯಾಲ್ಯೂ 16, ಇದಕ್ಕೊಂದು ಸೇರಿ ಇವೆರಡಕ್ಕೂ ವ್ಯಾಲ್ಯೂ ಸೇರಿಸಿ 16 ಆಗುತ್ತೆ. 8 + 4 12 ಐತಿ. 12 + 16 ಎರಡು ಕೂಡಿಸಿದ್ರೆ ಎಷ್ಟೈತಿ ರೀ? 28 ಐತಿ. 28 4 1/4 ಅಂದ್ರೆ 7 ಎಲ್ಲಿರುತ್ತೆ? ಇಲ್ಲಿರುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಅಂದ್ರೆ 7%. ಇದ್ರ ವ್ಯಾಲ್ಯೂ ಎಷ್ಟು ಅಂತಂದ್ರೆ 7% ಆಗುತ್ತೆ. ಇದ್ರ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಅಂದ್ರೆ 7% ಇಲ್ಲಿ ಆಗುತ್ತೆ. ಓಕೆ, ಸೊ ಇದು 7% ಐತೆ. ಫೈನ್, ನೋ ಪ್ರಾಬ್ಲಮ್ ಎಟ್ ಆಲ್. ಇಲ್ಲಿ 7% ಆದರೆ 16 ಟೋಟಲ್ ಆಗಬೇಕು. ಟೋಟಲ್ 16 ಆಗ್ಬೇಕಾದ್ರೆ ಇದೆಷ್ಟು ಆಗ್ಬೇಕು ರೀ? 9% ಆಗಬೇಕು. ಅವಾಗ 9 + 7 ವಿಲ್ ಬಿಕಮ್ 16%. ಸೊ ನಂಗೆ ಏನೋ ಒಂದು ಐಡಿಯಾ ಬಂತು. ಇದು ಕ್ವಶನ್ ಏನಂದ್ರೆ ಇಷ್ಟು ಬರ್ತದೆ ಇದ್ರದ್ದು. ಓಕೆ, ಸೊ ನಂಗೆ ಇದು ಏನಂದ್ರೆ ಕ್ವಶನ್ ಸಾಲ್ವ್ ಆಯ್ತು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ದೇರ್ ಆರ್ 600 ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್, ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಅದಾರ? 600. Number of students who prefer exactly 2 types of pen with one of them being fountain. ಸೊ ಒಂದು ಪೆನ್ ಏನಾಗಿರ್ಬೇಕು? ಫೌಂಟೇನ್ ಆಗಿರಬೇಕು. ಜೊತೆಗೆ ಅವ್ರು 2 ಪೆನ್ ಚೂಸ್ ಮಾಡ್ಬೇಕು. ಐದರ್ ಅದು ಜೆಲ್ ಪೆನ್ ಇರ್ಬೋದು ಆರ್ ಇಟ್ ಈಸ್ ಬಾಲ್ ಪೆನ್. ನಂಗೆ ಇರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಂಗೆ ಏನಾಗಿರ್ಬೇಕು? ಇದಾಗಿರ್ಬೇಕು. ಸೊ ಇಲ್ಲಿ ನೋಡ್ತೀವಿ ನಾವು. ಸೊ ಒಂದು ಫೌಂಟೇನ್ ಆಗಿರ್ಬೇಕು. 8 + 9 ಇವೆರಡರಾಗ ಎರಡು ಕೂಡಿಸ್ಬೇಕು. 8 + 9 ಏನಾಗುತ್ತೆ ರೀ ಅಂತ ಕೇಳಿದ್ರೆ ಟೋಟಲಿ ಇಟ್ ವಿಲ್ ಬಿ ಈಕ್ವಲ್ ಟು 17. ಸೊ 17% ಆಗುತ್ತೆ. 17% ಎಷ್ಟು ಅದಾರ ರೀ? ಟೋಟಲ್ ಹುಡುಗರು 600 ಅದಾರ. 600 17% ಬೇಕಾದ್ರೆ 17 × 6 ಮಾಡ್ತೀವಿ. ಮಾಡಿದರೆ ಏನಾಗುತ್ತೆ? 17 6 7s ಇಟ್ ವಿಲ್ ಬಿ ಈಕ್ವಲ್ ಟು 42. ಓಕೆ, 2 ಬರತ್ತೈತೆ ಅಂದ್ರೆ ಇದು ಆನ್ಸರ್ ಆಗಿರುತ್ತೆ. ಚೆಕ್ ಮಾಡಿರಿ ಇನ್ನೊಂದು. 6 1s 6 6 + 10 ವಿಲ್ ಬಿ 102. ಆನ್ಸರ್ ಏನಾಗುತ್ತೆ ರೀ? 102 ಬರುತ್ತೆ. ಓಕೆ, ಇದೇ ರೀತಿಯಾಗಿ ಮುಂದಿನ ಕ್ವಶನ್ ನೋಡೋದಾದ್ರೆ, ಔಟ್ ಆಫ್ ಟೋಟಲ್ ಸ್ಟೂಡೆಂಟ್ 60% ಆಫ್ ಬಾಯ್ಸ್ ಆರ್ ರಿಮೈನಿಂಗ್ ಆರ್ ಗರ್ಲ್ಸ್. 10% ಆಫ್ ಬಾಯ್ಸ್ ಪ್ರಿಫರ್ ಓನ್ಲಿ ಬಾಲ್ ಪೆನ್. ಓಕೆ, ಜಸ್ಟ್ ನೋಡ್ರಿ 100% ಹುಡುಗರು ಅದಾರ ಅಂತ ಅನ್ಕೊಂಡು. ಎಷ್ಟು ಅದಾರ ರೀ? 100% ಹುಡುಗರು ಅದಾರ. ಅದ್ರಾಗ 60 ಏನದಾರ ರೀ? ಬಾಯ್ಸ್ ಅದಾರ. 60 ಬಾಯ್ಸ್. ಆಮೇಲೆ 40 ಏನಾಗ್ತಾರೋ? ಗರ್ಲ್ಸ್ ಆಗ್ತಾರೆ. ಇದು ಫೈನ್. ಇದ್ರಾಗ 10% ಆಫ್ ಬಾಯ್ಸ್ ಪ್ರಿಫರ್. ನೋಡ್ರಿ 60 ಅದಾರು. 60ರ 10% ಅಂದ್ರೆ 6 ಜನ ಹುಡುಗರು. 6 ಜನ ಹುಡುಗರು ಏನು ಮಾಡ್ತಾರಂತ? ಬಾಲ್ ಪೆನ್ ಪ್ರಿಫರ್ ಮಾಡ್ತಾರಂತ. ಓನ್ಲಿ ಬಾಲ್ ಪೆನ್. ಅದು ಏನು ಹೇಳ್ತಾರೋ? ಓನ್ಲಿ ಬಾಲ್ ಪೆನ್. ಓನ್ಲಿ ಬಾಲ್ ಪೆನ್ನಿಗೆ ಎಷ್ಟು ಅದಾರ ನೋಡ್ರಿ ಇಲ್ಲಿ. ಓನ್ಲಿ ಬಾಲ್ ಪೆನ್ನಿಗೆ ಎಷ್ಟು ಅದಾರ ಅಂತಂದ್ರೆ 12% ಅದಾರ. ಬಟ್ 12ರಾಗ 6 ಜನ ಮಾತ್ರ ಏನು ಮಾಡ್ತಾರೆ ರೀ? ಇದು ಪ್ರಿಫರ್ ಮಾಡ್ತಾರೆ. ಅಂದ್ರೆ ಉಳ್ದವ್ರು 6 ಜನ ಏನು ಮಾಡಬೇಕು? ಗರ್ಲ್ಸ್ ಪ್ರಿಫರ್ ಮಾಡಬೇಕು. ಟೋಟಲ್ ಬಾಲ್ ಪೆನ್, ಓನ್ಲಿ ಬಾಲ್ ಪೆನ್ಗೆ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ, ಓನ್ಲಿ ಬಾಲ್ ಪೆನ್ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ 6 ಜನ ಅದಾರ. ಸಾರಿ, ಎಷ್ಟು ಅದಾರ ರೀ? 12 ಜನ ಅದಾರ. 12 ಜನ ಅದಾರ. ಬಟ್ ಆ 12 ಜನರೊಳಗೆ 6 ಜನ ಏನು ಬಾಯ್ಸ್ ಅದಾರ. 10% ಅಂತ ಹೇಳ್ಯಾರ. 6 ಜನ ಅದಾರ. ಇನ್ನು 6 ಜನ ಏನು ಇರ್ಬೇಕು? ಗರ್ಲ್ಸ್ ಆಗಿರ್ಬೇಕು. ಸೊ ಅವಾಗ ಏನು ಕೇಳ್ತಾರ ಅಂತ ಕೇಳಿದ್ರೆ, ವಾಟ್ ಪರ್ಸಂಟೇಜ್ ಆಫ್ ಗರ್ಲ್ಸ್ ಪ್ರಿಫರ್ ಓನ್ಲಿ ಬಾಲ್ ಪೆನ್? ಏನು ಮಾಡ್ಬೇಕು ರೀ? ಎಷ್ಟು % ಆಫ್ ಗರ್ಲ್ಸು ಓನ್ಲಿ ಬಾಲ್ ಪೆನ್ನ ಪ್ರಿಫರ್ ಮಾಡ್ತಾರೆ? 6 ಜನ ಪ್ರಿಫರ್ ಮಾಡ್ತಾರೆ. ಎಷ್ಟು ಜನಕ್ಕೆ? 40ಕ್ಕೆ. 6 40ಕ್ಕೆ. ಸೊ ಕಡ್ತಾ ಹೊಡೆದ್ರೆ ಇಟ್ ಈಸ್ 3s, ದಿಸ್ ಈಸ್ 20s. ಸೊ 3/20 ಅಂದರೆ ಎಷ್ಟಾಗುತ್ತೆ? 15% ಆಗುತ್ತೆ. 3/20 ಅಂದರೆ ಎಷ್ಟಾಗುತ್ತೆ ರೀ? 15% ಆಗುತ್ತೆ. ಓಕೆ, ಸೊ ಇಷ್ಟು ಬರುತ್ತೆ. ಇದು ನನಗೇನು ಕ್ವಶನ್ ಇಷ್ಟು ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಇನ್ನು ಬಾಕಿ ಕ್ವಶನ್ಸ್ ನೀವು ಸಾಲ್ವ್ ಮಾಡಿಬಿಡ್ರಿ. ಸೊ 56 ಸ್ಟೂಡೆಂಟ್ಸ್ ಪ್ರಿಫರ್ ಜೆಲ್ ಪೆನ್ ಆ್ಯಂಡ್ ಫೌಂಟೇನ್ ಬಟ್ ನಾಟ್ ಬಾಲ್ ಪೆನ್, ಹಿಂಗೆ ಏನೇನು ಹೇಳ್ತಾರೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಇದೊಂದು ಕ್ವಶನ್ ಮಾಡೋದಾದ್ರೆ 56 ಸ್ಟೂಡೆಂಟ್ಸ್ ಪ್ರಿಫರ್ ಜೆಲ್ ಪೆನ್ ಆ್ಯಂಡ್ ಫೌಂಟೇನ್ ಬಟ್ ನಾಟ್ ಜೆಲ್ ಪೆನ್ ಮತ್ತು ಫೌಂಟೇನ್ ಪ್ರಿಫರ್ ಮಾಡ್ತಾರೆ ಬಟ್ ನಾಟ್ ಬಾಲ್ ಪೆನ್. ಜೆಲ್ ಪೆನ್ ಮತ್ತು ಫೌಂಟೇನ್ ಪೆನ್ ಇಲ್ಲೈತೆ ನೋಡ್ರಿ 8% ವ್ಯಾಲ್ಯೂ 56 ಕೊಟ್ಟಾರ. 8% ವ್ಯಾಲ್ಯೂ 56 ಕೊಟ್ರೆ 8% ವ್ಯಾಲ್ಯೂ 56 ಕೊಟ್ರೆ 1% ವ್ಯಾಲ್ಯೂ ಎಷ್ಟಾಗುತ್ತೆ? 7 ಆಗುತ್ತೆ. 8 6 ಏನು 8 7s 56 ಬರುತ್ತೆ. ಹೌ ಮೆನಿ ಸ್ಟೂಡೆಂಟ್ಸ್ ಪ್ರಿಫರ್ ಜೆಲ್ ಪೆನ್ ಅಂತ ಕೇಳ್ತಾರೆ. ಎಷ್ಟು ಜನ ಹುಡುಗರು ಜೆಲ್ ಪೆನ್ ಪ್ರಿಫರ್ ಮಾಡ್ತಾರೆ ಅಂತ ಕೇಳ್ತಾರೆ. ಜೆಲ್ ಪೆನ್ ಎಷ್ಟು ಜನ ಪ್ರಿಫರ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಎಷ್ಟು ಕೊಟ್ಟಾರೆ? 72 ಕೊಟ್ಟಾರೆ. 72 × 7 ಮಾಡ್ತೀವಿ. 72 × 7 ಮಾಡಬೇಕು. × 7 ಮಾಡಿದ್ರೆ ಏನು ಬರುತ್ತೆ ಅಂತ ಸರ್ ಕೇಳಿದ್ರೆ 14 ಆಗುತ್ತೆ. ಇಲ್ಲಿ 7 7 49 50. ಸೊ 504 ವಿಲ್ ಬಿ ದ ಆನ್ಸರ್.
ಆನ್ಸರ್ ಏನು ಬರುತ್ತೆ ರೀ 504 ಬರುತ್ತೆ. ಒಂದು ಥಿಂಗ್ ನೆನ್ಪಿಟ್ಕೋರಿ ಯಾವಾಗಲೂ ಏನಂತ ಕೇಳಿದ್ರೆ ಇಲ್ಲಿ ಕೆಲಸ ಕಡಿಮೆ ಇರುತ್ತೆ ನಮ್ಗೆ, ಯಾವಾಗ ಅಲ್ಲಿ ಕೆಲಸ ಜಾಸ್ತಿ ಮಾಡಿದ್ರು ಸ್ಟಾರ್ಟಿಂಗ್ ಒಳಗೆ, ಅಲ್ಲಿ ಈಸಿ ಕೊಟ್ಟಿದ್ರು ಇಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಓನ್ಲಿ ಏನಂತ ಕೇಳಿದ್ರೆ ನಮ್ಗೆ ಇರುವಂಥ ರೂಲ್ ಈ ಡಿ ಆಗಿ. ಓಕೆ, ಸೊ ವಿತ್ ದಿಸ್ ವಿ ಕ್ಯಾನ್ ಸಾಲ್ವ್. ಇದು ನೋಡಿರಿ ಎಲ್ಲ ನೀವು ಸಾಲ್ವ್ ಮಾಡಿಬಿಡ್ರಿ, ಈಸಿ ಅದಾವೆಲ್ಲ ಕ್ವಶನ್ಸು. ಓಕೆ, ಸೀದಾ ನೆಕ್ಸ್ಟ್ ಕ್ವಶನ್ ನೋಡ್ತೀರಿ. ಇಲ್ಲಿ ಏನೈತಿ ಅಂತ ಕೇಳಿದ್ರೆ ಇನ್ ಆ್ಯಂಡ್ ಅಕಾಡೆಮಿ ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ರೇಷೋ 3:5. ಮೇಲ್ ಮತ್ತು ಫೀಮೇಲ್ ಏನದಾರ ರೇಷೋ ಕೊಟ್ಟಾರ. ಸೊ ಎಷ್ಟೈತಿ ಅಂದ್ರೆ 3:5 ಕೊಟ್ಟಾರ. ನಾ ಇನ್ನು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಇಷ್ಟ ಐತಿ. ನೆಕ್ಸ್ಟ್ ಏನು ಯಾರು ಎವ್ರಿ ಸ್ಟೂಡೆಂಟ್ ಪಾಸ್ಡ್ ಆಟ್ ಲೀಸ್ಟ್ 1 ಎಕ್ಸಾಮ್ ಅಮಂಗ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. 2 ಎಕ್ಸಾಮ್ ಅದಾವ ರೀ ಅವ್ರು. ಏನದಾವು 2 ಎಕ್ಸಾಮ್ ಅದಾವೆ. ಒಂದು ಫಿಸಿಕ್ಸ್ ಐತಿ, ಇನ್ನೊಂದು ಏನೈತಿ ಕೆಮಿಸ್ಟ್ರಿ ಐತಿ. ಒಂದು ಫಿಸಿಕ್ಸ್ ಐತಿ, ಇನ್ನೊಂದು ಕೆಮಿಸ್ಟ್ರಿ ಐತಿ. ಅಮಂಗ್ ದ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಬೋತ್ ಎಕ್ಸಾಮ್ಸ್ 70% ಆರ್ ಮೇಲ್ಸ್. ಓಕೆ, ಕೊಟ್ಟಾರ. ಇನ್ನು ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಇದಕ್ಕೆ ಆ್ಯಕ್ಚುಲಿ 2 ನಾವು ವೆನ್ ಡಯಾಗ್ರಾಮ್ ಹಾಕೊಂಡ್ರು ಬರುತ್ತೆ, ಇಲ್ಲ ಒಂದರಾಗ ಮಾಡಿದ್ರು ಬರುತ್ತೆ. ಹೆಂಗೆ ಮಾಡ್ಬೇಕಂತಂದ್ರೆ ಮಿಡಲ್ಲಿಗೆ ಒಂದು ಏನು ಮಾಡೋದು ಲೈನ್ ಹಾಕೊಂಡ್ಬಿಡ್ದಿಂಗೆ, ಮಿಡಲ್ಗೆ ಏನು ಮಾಡೋದು ಲೈನ್ ಹಾಕೊಂಡ್ಬಿಡ್ದಿಂಗೆ. ಓಕೆ, ಸೊ ಮಿಡಲ್ಗೆ ಏನು ಮಾಡೋದು ಒಂದು ಲೈನ್ ಹಾಕೊಂಡ್ಬಿಡೋದು. ಈ ರೀತಿ ಲೈನ್ ಹಾಕೊಂಡ್ರೆ ಇಲ್ಲಿ ಮ್ಯಾಲ ಮೇಲು ಕೆಳಗೆ ಫೀಮೇಲ್, ಮೇಲು ಕೆಳಗೇನು ಫೀಮೇಲ್. ಸೊ 2 ಬರ್ಕೋತೀವಿ. ಬರ್ಕೊಂಡು ಕೂಡಲೇ ನೆಕ್ಸ್ಟಿಗೆ ಏನೈತಿ ಅಂತ ಕೊಟ್ಟರೆ ರೇಷೋ ಕೊಟ್ಟಾರ 3:5. ಮೇಲ್ ಮತ್ತು ಫೀಮೇಲ್ದು ರೇಷೋ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂದ್ರೆ 3:5 ಕೊಟ್ಟಾರ. ಸೊ ಇದು 3 ಇದ್ರೆ ಇದೇನಿರುತ್ತೆ 5 ಇರುತ್ತೆ. ಓಕೆ, ಆಮೇಲೆ ನೆಕ್ಸ್ಟಿಗೆ ಅಮಂಗ್ ದ ಸ್ಟೂಡೆಂಟ್ ಹೂ ಪಾಸ್ಡ್ ಬೋತ್ ದ ಎಕ್ಸಾಮ್ಸ್. 2 ಎಕ್ಸಾಮ್ ಪಾಸ್ ಮಾಡ್ಯಾರಲ್ಲ. 2 ಎಕ್ಸಾಮ್ ಯಾರು ಪಾಸ್ ಮಾಡ್ಯಾರ ಇಲ್ಲಿ ನೋಡ್ರಿ. 2 ಎಕ್ಸಾಮ್ ಪಾಸ್ ಮಾಡಿದಾರ ಯಾರು ಅದಾರ ಇಲ್ಲಿ? ಸೊ ಯಾರು ಅದಾರ ಅಂತ ಕೇಳಿದಾರೆ. 2 ಎಕ್ಸಾಮ್ ಪಾಸ್ ಮಾಡಿದವ್ರು. ಸೊ 2 ಎಕ್ಸಾಮ್ ಪಾಸ್ ಮಾಡಿದಾರೆ. ಯಾರು? ಫಿಸಿಕ್ಸ್ ಐತಿ, ಇನ್ನೊಂದು ಯಾವ್ದು ಐತಿ ಕೆಮಿಸ್ಟ್ರಿ ಐತಿ. 2 ಎಕ್ಸಾಮ್ ಅದಾವೆ. 2 ಎಕ್ಸಾಮ್ ಪಾಸ್ ಮಾಡಿದ್ರು 70% ಮೇಲ್ ಅದಾರಂತ. ಸೊ 70% ಮೇಲ್. ಸೊ 70% ಆರ್ ಮೇಲ್. ಇಲ್ಲಿ 7 ಇದ್ರೆ ಇಲ್ಲಿ ಎಷ್ಟು ಇರಬೇಕು? 3 ಇರಬೇಕು. ಇದೊಂದು ಕಾಮನ್ ಐಡಿಯಾ. ಇಲ್ಲಿ 7 ಇದ್ರೆ ಇಲ್ಲಿ 3 ಇರಬೇಕು. ರೇಷೋ ಕೊಟ್ಟಾರೆ ಇವ್ರು. ಫೈನ್. ನೆಕ್ಸ್ಟ್, ಔಟ್ ಆಫ್ ಟೋಟಲ್ ಮೇಲ್ಸ್ ಹೂ ಪಾಸ್ಡ್ ಇನ್ ಕೆಮಿಸ್ಟ್ರಿ 70% ಆಲ್ಸೋ ಪಾಸ್ಡ್ ಇನ್ ಫಿಸಿಕ್ಸ್. ಟೋಟಲ್ ಎಷ್ಟು ಜನ ಪಾಸ್ ಆಗಿರ್ತಾರಲ್ಲ ಇವರು ಕೆಮಿಸ್ಟ್ರಿ ಒಳಗೆ, ಇಲ್ಲಿ ಇದರೊಳಗೆ ಎಷ್ಟು ಜನ ಟೋಟಲ್ ಪಾಸ್ ಆಗಿರ್ತಾರಲ್ಲ ಅದ್ರ 70% ಇಲ್ಲಿ ಫಿಸಿಕ್ಸ್ ಒಳಗೂ ಪಾಸ್ ಆಗಿರುತ್ತೆ. ಅಂದರೆ ಇಲ್ಲಿ ಏನು ಇದ್ರ ರೇಷೋ ಕೊಟ್ಟಾರೆ, ಇದು 3:7 ಅಂತೇಳಿ. ಟೋಟಲ್ 10 ಐತಿ ಇದು. ಇದರ ವ್ಯಾಲ್ಯೂ ಟೋಟಲ್ ಇಲ್ಲಿ ಮೇಲಷ್ಟ ಮಾತಾಡ್ತೀನಿ, ಇದ್ರದಷ್ಟ. ಓಕೆ, ಇದರಷ್ಟ ವ್ಯಾಲ್ಯೂ ಮಾತಾಡ್ತೀನಿ. ಸೊ ಇದ್ರ ವ್ಯಾಲ್ಯೂ ನಮ್ಗೆ ಏನಾಗಿದೆ ಅಂತ ಕೇಳಿದ್ರೆ ಇದ್ರದ್ದು ವ್ಯಾಲ್ಯೂ ನಮ್ಗೆ ಏನಾಗಿದೆ ಅಂದ್ರೆ ಕೊಟ್ಟಾರ ಅವರು. ಏನು ವ್ಯಾಲ್ಯೂ ಕೊಟ್ಟಾರ ಅಂತಂದ್ರೆ ಸೊ ನೋಡ್ಬೋದು ಇಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಅಂತೇಳಿ ನೋಡಿದ್ರೆ 7:3. ಟೋಟಲ್ 10 ಐತಿ ಇದ್ರ ವ್ಯಾಲ್ಯೂ. ಅದರಾಗ 70% ಇಲ್ಲಿ ಇರ್ತಾರೆ ಬೋತ್ ಫಿಸಿಕ್ಸ್ ಅಂತ ಹೇಳ್ಯಾರ. ಸೊ 150 ಸ್ಟೂಡೆಂಟ್ಸ್ ಪಾಸ್ಡ್ ಬೋತ್ ಎಕ್ಸಾಮ್ಸ್. ಟೋಟಲ್ ಎಕ್ಸಾಮ್ಸ್ ಅಂದ್ರೆ ಇವೆರಡಕ್ಕೂ ಸೇರಿ ಎಷ್ಟು ಕೊಟ್ಟಾರ ಅಂದ್ರೆ 150 ಕೊಟ್ಟಾರ ಅವ್ರು. 2ಕ್ಕೂ ಸೇರಿ ಎಷ್ಟು ಕೊಟ್ಟಾರಿ? 150 ಕೊಟ್ಟಾರು. 150 ಡಿವೈಡ್ ಬೈ 10 ಮಾಡಿದ್ರೆ ಏನಾಗುತ್ತೆ? 15 ಆಗುತ್ತೆ. 15 7 ಮಾಡ್ತೀವಿ, 105 ಇಲ್ಲಿ ಹಾಕ್ತಾರೆ. 15 3 ಮಾಡ್ತೀವಿ, ಇಲ್ಲಿ 45 ಹಾಕ್ತಾರೆ. ಇಲ್ಲಿ 45 ಆದರೆ ಇಲ್ಲೂ 3 ಐತಿ, ಇಲ್ಲೂ 3 ಐತಿ, ಇಲ್ಲೂ 3 ಐತಿ, ಇಲ್ಲೂ 3 ಐತಿ. ಇಲ್ಲಿ ಎಷ್ಟು ಬಂತು? 45 ಬಂತು. ಇಲ್ಲಿ ಎಷ್ಟು ಬಂತು ರೀ? 45 ಬಂತು. ಓಕೆ, ಫೈನ್. ನೆಕ್ಸ್ಟಿಗೆ ಇಲ್ಲಿ ನೋಡ್ರಿ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ದ ನಂಬರ್ ಆಫ್ ಫೀಮೇಲ್ಸ್ ಹೂ ಪಾಸ್ಡ್ ಓನ್ಲಿ ಫಿಸಿಕ್ಸ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಓನ್ಲಿ ಫಿಸಿಕ್ಸ್ ಇಲ್ಲ ಐತ್ಲ, ಇದು ಈಸ್ 1/3 ಆಫ್ ನಂಬರ್ ಆಫ್ ಫೀಮೇಲ್ ಹೂ ಪಾಸ್ಡ್ ದ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಎಷ್ಟು ಜನ ಪಾಸ್ ಆಗಿರ್ತಾರಲ್ಲ ಇಲ್ಲಿ ಟೋಟಲ್ ಇದೆಷ್ಟು ಜನ ಪಾಸ್ ಆಗಿರ್ತಾರಲ್ಲ ಅದ್ರ 1/3 ಇಲ್ಲಿ ಇರುತ್ತಂತ. ಇಲ್ಲಿ ಏನಿರುತ್ತೆ? 1/3 ಇರುತ್ತೆ. ಇದರ ಅರ್ಥ ಏನಂದ್ರೆ ಇದು 1 ಇದ್ರೆ ಇದು ಟೋಟಲ್ ಏನಾಗಿರುತ್ತೆ? ಇದು ಟೋಟಲ್ ಇಲ್ಲಿಂದ ಇಲ್ಲಿ ಮಟ್ಟ 3 ಆಗಿರುತ್ತೆ. 1/3 ಅಂತಂದ್ರೆ ಹಿಂಗೆ ಬರ್ಕೋತೀವಿ. ಕರೆಕ್ಟಾ? ಸೊ ಇಷ್ಟು ಬರ್ಕೊಂಡ್ರೆ ಒಂದು ಐಡಿಯಾ ನೋಡ್ರಿ. ಏನು ಐಡಿಯಾ ಅಂತ ಕೇಳಿದ್ರೆ ಓನ್ಲಿ ಅಂತ ಹೇಳಾರ ಇಲ್ಲಿ ಪಾಸ್ಡ್ ಓನ್ಲಿ ಫಿಸಿಕ್ಸ್ ಅಂದಾರ. ಹಂಗಂದ್ರೆ ಇದಿಷ್ಟ ಏನು 1 ಆಗಿರುತ್ತೆ. ಇದು ಟೋಟಲ್ 3 ಆಗಿರುತ್ತೆ. ಇದ್ರದ್ದು ಒಂದು ಭಾಗ ಅದರ. ನೆಕ್ಸ್ಟ್ ಆಮೇಲೆ ಯಾವ ದೊಡ್ಡ ನಮ್ಮ ಅಕಾಡೆಮಿ 600 ಫೀಮೇಲ್ ಸ್ಟೂಡೆಂಟ್ಸ್. 600 ಜನ ಅದಾರ. 600 ಜನ ಇದ್ದರೆ ಇದು 1 ಇದು 3 4 ಭಾಗ ಮಾಡಿರಿ. 4 ಭಾಗ ಮಾಡಿದ್ರೆ 150 ಆಗುತ್ತೆ. ಹಿಯರ್ ಇಟ್ ಈಸ್ 150. ಇದು 150 ಆಯಿತು. ಈಚೆ ಕಡೆ ಸೈಡ್ ಇದೇನಾಗುತ್ತೆ? 450 ಆಗುತ್ತೆ. 450 ಒಳಗೆ ನಾವು 45 ಕಳೆದ್ರೆ 405 ಬರುತ್ತೆ. ಎಷ್ಟು ಬರುತ್ತೆ ರೀ? 405 ಬರುತ್ತೆ. ಇಷ್ಟು ನಮ್ಗೆ ಇದು ಸಾಲ್ವ್ ಆಯಿತು. ಇದು ನಮ್ಗೆ ಏನಾಯಿತು? ಇದು ಸಾಲ್ವ್ ಆಯಿತು. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ 600 ಐತಿ ಟೋಟಲ್. ಇದ್ರ ವ್ಯಾಲ್ಯೂ 600 ಐತಿ. ಮ್ಯಾಲಿಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು 5 ಡಿವೈಡ್ ಬೈ 5 ಮಾಡಿದ್ರೆ 120 ಆಯಿತು. 120 × 3 ಇದೇನಾಗುತ್ತೆ? 360 ಆಗುತ್ತೆ ಇವ್ರದ್ದು ವ್ಯಾಲ್ಯೂ. 360 ಆದ್ರೆ ಇಲ್ಲ ರೀ 45 ಪ್ಲಸ್ ಇನ್ನು ಕೊಡ್ಸಿದ್ರೆ 150 ಆಯಿತು. ಏನಾಯ್ತು ರೀ? 150 ಆಯ್ತು ಇದ್ರ ವ್ಯಾಲ್ಯೂ. 150 ಇದ್ರಾಗ ಕಳೆದ್ರೆ ಏನಾಗುತ್ತೆ? 210 ಆಕೈತಿ. ಎಷ್ಟಾಗುತ್ತೆ? 210. ನಮ್ಗೆ ಇದು ಕ್ವಶನ್ ಸಾಲ್ವ್ ಆಯಿತು. ಏನೈತಿ ರೀ? ಈ ಕ್ವಶನ್ ಏನು ಈಸಿಯಾಗಿ ವಿದಿನ್ ಏನಂದ್ರೆ ಮಿನಿಟ್ಸ್ ನಮ್ಗೆ ಇದು ಏನಂದ್ರೆ ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ. ಓಕೆ, ಸೊ ಇಷ್ಟು ಈಸಿಯಾಗಿರುವಂಥ ಕ್ವಶನ್ಸ್ ನಮ್ಗೆ ನೋಡೋಕೆ ಸಿಗ್ತಾವೆ. ಅವನ್ನ ಮಾಡ್ಬೋದು. ಇಲ್ಲಿ ನೋಡ್ರಿ, ಅಮಂಗ್ ದ ಸ್ಟೂಡೆಂಟ್ಸ್ ಹೂ ಡಿಡ್ ನಾಟ್ ಪಾಸ್ ಫಿಸಿಕ್ಸ್
ವಾಟ್ ಪರ್ಸೆಂಟೇಜ್ ಆಫ್ ದೆಮ್ ವೇರ್ ಫೀಮೇಲ್ಸ್. ಸೊ ಹೂ ಡಿಡ್ ನಾಟ್ ಪಾಸ್ ಇಟ್ ಫಿಸಿಕ್ಸ್ ಯಾರು ಪಾಸ್ ಆಗಿಲ್ಲ ಅದರೊಳಗೆ ಎಷ್ಟು ಜನ ಇದಾರ ಅಂತ ಕೇಳ್ತಾರೆ, ಫೀಮೇಲ್ ಪರ್ಸೆಂಟೇಜ್ ಕೇಳ್ತಾರೆ. ಇಲ್ಲ ರೀ ಫಿಸಿಕ್ಸ್ ಎಷ್ಟು ಜನ ಪಾಸ್ ಆಗಿಲ್ಲ ಅಂತ ಕೇಳಿದಾರೆ. ಟೋಟಲ್ ನೋಡ್ತೀರಿ ಎರಡೂ ಕಡೆ ಟೋಟಲ್ ಎಷ್ಟೈತಿ 450 ಐತಿ. ಎಷ್ಟೈತಿ 450. ಅದ್ರಾಗ ಫೀಮೇಲ್ ಎಷ್ಟು ಅದಾರ ಅಂತ ಕೇಳ್ತಾರೆ. ಫೀಮೇಲ್ ಎಷ್ಟು ಅದಾರ ಅಂದ್ರೆ ಫೀಮೇಲ್ ಇದಾರ 405 ಅದಾವ ಇಂಟು 100 ಮಾಡ್ತೀವಿ. ಮಾಡಿದ್ರೆ 45 9s 45 10s 0 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 90% ಬರುತ್ತೆ ವ್ಯಾಲ್ಯೂ ಏನು ಬರುತ್ತೆ ರೀ 90%. ನೋಡಿರಿ ಟೋಟಲ್ 450 ಅದಾರ. 450 ಇದ್ರೆ ಅದರ ಫೀಮೇಲ್ ಎಷ್ಟು 405 ಅದಾವ ಅಂದ್ರೆ ಇದು 45 9s 45 10s ಇಂಟು 100 ಮಾಡ್ತೀವಿ. 0 ಕ್ಯಾನ್ಸಲ್ ಆಗಿ 90 ಆಗುತ್ತೆ. ಏನಾಗುತ್ತೆ ರೀ 90 ಆಗ್ತದೆ. ಈಸಿಯಾಗಿರುವಂಥ ಕ್ವಶನ್. ಓಕೆ, ನೆಕ್ಸ್ಟಿಗೆ 510 ನ್ಯೂ ಫೀಮೇಲ್ ಸ್ಟೂಡೆಂಟ್ಸ್ ಪಾಸ್ಡ್ ಕೆಮಿಸ್ಟ್ರಿ. 510 ನ್ಯೂ ಫೀಮೇಲ್ ಸ್ಟೂಡೆಂಟ್ ಪಾಸ್ಡ್ ಕೆಮಿಸ್ಟ್ರಿ. 510 ನ್ಯೂ ಫೀಮೇಲ್ ಸ್ಟೂಡೆಂಟ್ಸ್ ಪಾಸ್ಡ್ ಕೆಮಿಸ್ಟ್ರಿ ಅಂದ್ರೆ 510 ಜನ ಹೊಸ ಹುಡುಗರು ಪಾಸ್ ಆಗ್ತಾರೆ. ಹಾಫ್ ಆಫ್ ದೆಮ್ ಪಾಸ್ಡ್ ಓನ್ಲಿ ಕೆಮಿಸ್ಟ್ರಿ. ಅದರಾಗ ಅರ್ಧ ಏನಾಗ್ಯಾರ ಅಂತ ಕೇಳಿದ್ರೆ ಓನ್ಲಿ ಕೆಮಿಸ್ಟ್ರಿ ವೇರ್ ಮೇಲ್ಸ್. ಸೊ ಅದರಾಗ ಅರ್ಧ ಏನಾಗಿರ್ತಾರೆ ಮೇಲಾಗಿರ್ತಾರೆ. 510ರಾಗ ಅರ್ಧ ಅಂದ್ರೆ ಎಷ್ಟು ರೀ 255 ಕರೆಕ್ಟ್ ಏನಾಗ್ತಾರೆ ಮೇಲಾಗಿರ್ತಾರೆ. ದ ನೆಕ್ಸ್ಟ್ ವಾಟ್ ಪರ್ಸಂಟೇಜ್ ಮೇಲ್ಸ್ ಅಮಂಗ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಬೋತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಫ್ಟರ್ ದ ನ್ಯೂ ಎಂಟ್ರೀಸ್. ಸೊ ನ್ಯೂ ಎಂಟ್ರಿ ಆದ ಕೂಡಲೇ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾರೆ ನೋಡ್ರಿ. ಇಲ್ಲಿ 250 ಆ್ಯಡ್ ಆಗಿರ್ತಾವೆ ನಮಗೆ. ಇದರ ನೋಡ್ರಿ ಇಲ್ಲಿ 250 ಆ್ಯಡ್ ಆಗಿರ್ತಾವೆ. ಇಲ್ಲಿ 255 ಆ್ಯಡ್ ಆಗಿರುತ್ತೆ. 255 ಇಲ್ಲಿ ಆ್ಯಡ್ ಆದ್ರೆ ಎಷ್ಟಾಗುತ್ತೆ ರೀ 300 ಆಗುತ್ತೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ 300 ಆಗುತ್ತೆ. 300 ಆದ್ರೆ ಟೋಟಲ್ ಎಷ್ಟೈತಿ 360 ಐತಿ ಕರೆಕ್ಟಾ. ಟೋಟಲ್ 360 ಐತಿ. ಇದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಇದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ. 300 ಐತಿ. ಇದು ನಾವು ಒಂದು ಐಡಿಯಾ ತೊಗೊಂಡು ವಿಲ್ ಸಾಲ್ವ್. 255 ಐತಿ. ಇಲ್ಲೇನಂತಂದ್ರೆ ಆಮೇಲೆ ಇಲ್ಲಿ 105 ಐತಿ. ಆಮೇಲೆ ಈಚೆ ಕಡೆ ಸೈಡ್ ವಿ ಕ್ಯಾನ್ ಸಿ ಇಲ್ಲಿ ಏನೈತೆ ಅಂದ್ರೆ ಲಾಸ್ಟಿಗೆ 45 105 210 45 105 210. ಸೊ 45 105 210. ಓಕೆ ಇಷ್ಟೈತಿ. ಇದೇನಿದು ಫಿಸಿಕ್ಸ್ ಬಗ್ಗೆ ಇದು. ಓಕೆ ಇದು ಕೆಮಿಸ್ಟ್ರಿ. ಇದು ಎರಡೂದರಾಗೂ ಸೇರಿ. ಇದೇನಿದು ಎರಡೂದರಾಗೂ ಸೇರಿ. ಸೊ ಇಷ್ಟು ಇದ್ದಾಗ ಇಲ್ಲಿ ನೋಡ್ತೀವಿ ನಾವು ವಾಟ್ ಪರ್ಸೆಂಟೇಜ್ ಆಫ್ ಫೀಮೇಲ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಬೋತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆಫ್ಟರ್ ನ್ಯೂ ಎಂಟ್ರೀಸ್. ಸೊ ಬೋತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರೀಸ್ ಎಷ್ಟೈತಿ 105 ಐತಿ. ಟೋಟಲ್ ಎಷ್ಟು 360. 360ಕ್ಕೆ 255 ಕೂಡಿಸ್ತೀವಿ. ಸೊ ಕೂಡಿಸಿದ್ರೆ 360ಕ್ಕೆ ಇದನ್ನು ಕೂಡಿಸಿದ್ರೆ ಇಲ್ಲಿ 5 ಇಲ್ಲಿ 1 615 ಆಗುತ್ತೆ. ಇದು ಏನಾಗುತ್ತೆ 615 ಇಂಟು ಏನು ಮಾಡ್ತೀವಿ 100 ಮಾಡ್ತೀವಿ. ಮಾಡಿದಾಗ ಕಡ್ತ ಹೊಡೆದ್ರೆ ಇದು ಏನಂದ್ರೆ 5 20 ಹೋಗುತ್ತೆ. 5 1 ಹೋಗುತ್ತೆ. ಆಮೇಲೆ 2 ಹೋಗುತ್ತೆ. ನೆಕ್ಸ್ಟ್ 3 ಹೋಗುತ್ತೆ. 1 2 3. ಓಕೆ, ಸೊ ನೆಕ್ಸ್ಟ್ 3 ಮಗ್ಗಿ ಒಳಗೆ ಕಡ್ತ ಹೊಡೆದ್ರೆ ಎಷ್ಟಲೇ ಹೋಗುತ್ತೆ ಅಂತ ಕೇಳಿದ್ರೆ 3 ಹೋಗುತ್ತೆ. ಆಮೇಲೆ 1 ಉಳಿತು 5 ಹೋಗುತ್ತೆ. ನೆಕ್ಸ್ಟ್ 3 4 4 1. ಸೊ ಇಷ್ಟು ಬರತೈತಿ. ಇದು ಏನಂದ್ರೆ ವ್ಯಾಲ್ಯೂಸ್ ನಮ್ಗೆ ಇಷ್ಟು ಬರತ್ತವೆ. ಇನ್ನೂ ಕಡ್ತಾ ಹೊಡೆದ್ರೆ 1s 2s. ಸೊ 35 ಅರ್ಧ ಆಗಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ 18% ಏನೋ ಬರುತ್ತೆ. ನಿಯರ್ಲಿ ಏನು ಬರುತ್ತೆ ರೀ 18% ನಮಗೆ ಆನ್ಸರ್ ಬರುವಂಥದ್ದು. ಓಕೆ, ಸೊ ಬಾಕಿ ಕ್ವಶನ್ಸ್ ನೋಡ್ರಿ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅಕಾಡೆಮಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ 600 ಫೀಮೇಲ್ಸ್ ಅದಾರ, 360 ಮೇಲ್ಸ್ ಅದಾರ. ಟೋಟಲ್ ಎಷ್ಟಾಗುತ್ತೆ 960 ಆಗುತ್ತೆ. ಈಸಿ ಕ್ವಶನ್. ಇವೆಲ್ಲ ಮಾಡಿರಿ ನೀವು ಕ್ವಶನ್ಸು ಸಾಲ್ವ್ ಮಾಡಿರಿ. ಸೀಯಿಂಗ್ ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕ್ವಶನ್ ನೋಡ್ತೀರಿ. ಈ ಕ್ವಶನ್ ಒಳಗೆ ಏನೈತೆ ಅಂತಂದ್ರೆ ಅಟ್ ಅ ಮೂವಿ ಕ್ಲಬ್ ಓರಿಯೆಂಟೇಷನ್ 2400 ವ್ಯೂವರ್ಸ್ ವೇರ್ ಸರ್ವೇಡ್. ಈಚ್ ವ್ಯೂವರ್ ಸೆಲೆಕ್ಟೆಡ್ ಅಟ್ಲೀಸ್ಟ್ ಒನ್ ಪ್ರಿಫರ್ಡ್ ಮೂವಿ ಜೆನಿಯರ್. ಏನ್ರಿ ಒಂದು ಮೂವಿದ ಟೈಪನ್ನು ಇವ್ರು ಏನು ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ. ಮಾಡಿದ್ರೆ ಯಾವ್ಯಾವ ಅಂತ ಕೇಳಿದ್ರೆ ಫ್ಯಾಂಟಸಿ, ಹಾರರ್, ಆ್ಯಕ್ಷನ್. 3 ಅದಾವೆ ಟೋಟಲ್. ಫ್ಯಾಂಟಸಿ, ಹಾರರ್, ಆ್ಯಕ್ಷನ್ 3 ಇದ್ರೆ ಇದನ್ನ ಅಬ್ಸರ್ವ್ ಮಾಡಿರಿ. ಏನೇ ಮಾಡ್ಬೋದು ಅಂತ ಕೇಳಿದ್ರೆ ಇಲ್ಲಿ 3 ತೆಗಿಬೇಕು ನಾವು. 3 ಏನು ಮಾಡಬೇಕು ಡಯಾಗ್ರಾಮ್ನ ಓಪನ್ ಮಾಡಬೇಕು, ಡ್ರಾ ಮಾಡ್ಬೇಕು ಇಲ್ಲಿ. ಸೊ ಯಾವಾಗ ಬರ್ತಾವೆ ರೀ ಫ್ಯಾಂಟಸಿ, ಹಾರರ್ ಆ್ಯಂಡ್ ಆ್ಯಕ್ಷನ್ 3 ಅದಾವೆ. ಫ್ಯಾಂಟಸಿ, ಹಾರರ್, ಆ್ಯಕ್ಷನ್ 3 ಅದಾವೆ. ಇದ್ರೊಳಗೆ ಜಸ್ಟ್ ಸಿಂಪಲಾಗಿ ನೋಡೋದಾದ್ರೆ ಇಲ್ಲಿ ನೋಡ್ರಿ ಇದು 66.6% ಸೆಲೆಕ್ಟೆಡ್ ಫ್ಯಾಂಟಸಿ. ಇಟ್ ಮೀನ್ಸ್ ಇದರ ಅರ್ಥ ಏನು ರೀ ಏನಿದು 2/3 ಅಂತ ಅರ್ಥ. 2/3 ಅಂದರೆ ಡಿವೈಡ್ ಬೈ 3 ಮಾಡಿದ್ರೆ 800. ಇಲ್ಲಿ 1600 ಬರ್ಬೇಕಂತ ಅರ್ಥ. ಇಲ್ಲಿ 1600 ಟೋಟಲ್. ಫ್ಯಾಂಟಸಿ ಎಷ್ಟು ಬರ್ಬೇಕು ರೀ 1600 ಬರ್ಬೇಕು ಫ್ಯಾಂಟಸಿ ಟೋಟಲ್. ಓಕೆ ಫೈನ್. ನೆಕ್ಸ್ಟಿಗೆ 62.5
ಹಾರರ್ 62.5 ಹಾರರ್ ಅಂದರೆ ಡಿವೈಡ್ ಬೈ 8 ಮಾಡ್ತೀವಿ 3 ಬರುತ್ತೆ 3 ಇಂಟು 5 ಮಾಡಿದ್ರೆ 1500 ಬರ್ಬೇಕು. ಇಲ್ಲಿ ಎಷ್ಟು ಬರ್ಬೇಕು ರೀ 1500 ಇಲ್ಲಿ ಬರ್ಬೇಕು. ಓಕೆ ದ ನೆಕ್ಸ್ಟ್ ಇಲ್ಲಿ 58.33 ಹೆಂಗೆ ಬರೀತೀರಿ 58.33 ಹೆಂಗೆ ಬರಿಬೋದು ಹೌ ಇಟ್ ಈಸ್ ಪಾಸಿಬಲ್ ಐ ಥಿಂಕ್ ಇಟ್ ಈಸ್ 8.33 50 ಅಂದ್ರೆ ಏನು 1/2 50 ಅಂದ್ರೆ 1/2 8.33 ಅಂತಂದ್ರೆ 1/12 ಸೊ ಟೋಟಲ್ ಏನಾಗುತ್ತೆ ಅಂತ ಕೇಳಿದ್ರೆ ಎರಡೂರದ್ದು LCM 12 ಆಗುತ್ತೆ. ಹಿಯರ್ ಇಟ್ ಈಸ್ 6 ಹಿಯರ್ ಇಟ್ ಈಸ್ 1 6 + 7 ಆಗುತ್ತೆ. ಏನಾಗುತ್ತೆ ರೀ 7/12 ಆಗುತ್ತೆ. 12 ಡಿವೈಡ್ ಮಾಡಿ 200 ಇಂಟು 7 ಇಟ್ ಈಸ್ ನಥಿಂಗ್ ಬಟ್ 1400 ಆಗುತ್ತೆ. ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ 1400 ಇದರ ವ್ಯಾಲ್ಯೂ ಆಯಿತು. ಓಕೆ ಇವಾಗ 12.5% ಸೆಲೆಕ್ಟೆಡ್ ಆಲ್ ತ್ರೀ 12.5% ಅಂದ್ರೆ 1/8 ಅಂತ ಅರ್ಥ. 1/8 ಅಂದ್ರೆ ಡಿವೈಡ್ ಬೈ 8 ಮಾಡಬೇಕು ಅಂದ್ರೆ ಏನು ಬರುತ್ತೆ ಇಲ್ಲಿ 300 ಬರುತ್ತೆ. ಏನು ಬರುತ್ತಾ 300 ಬರುತ್ತೆ. ಓಕೆ ನೆಕ್ಸ್ಟ್ 37.50 ಸೆಲೆಕ್ಟೆಡ್ ಬೋತ್ ಫ್ಯಾಂಟಸಿ ಆ್ಯಂಡ್ ಹಾರರ್. ಫ್ಯಾಂಟಸಿ ಮತ್ತು ಹಾರರ್ ಇದಂದ್ರೆ ಟೋಟಲ್ ಇದನ್ನು ಕೊಟ್ಟಾರ. ಎಷ್ಟು ಕೊಟ್ಟಾರ 37.5 ಅದರ 12.5 ಆಲ್ರೆಡಿ ಇಲ್ಲಿ ಬಂದದ. ಇನ್ನು ಉಳಿದಿದ್ದು ಅಷ್ಟು 25% ಇಲ್ಲಿ ಬರಬೇಕು. ಡಿವೈಡ್ ಬೈ 4 ಮಾಡ್ತೀವಿ 600 ಇಲ್ಲಿ ಬರುತ್ತೆ. ಓಕೆ ದೆನ್ ನೆಕ್ಸ್ಟ್ ವಾಟ್ ಇಟ್ ಈಸ್ ದೇರ್ 33.33% ಸೆಲೆಕ್ಟೆಡ್ ಬೋತ್ ಫ್ಯಾಂಟಸಿ ಆ್ಯಂಡ್ ಆ್ಯಕ್ಷನ್. ಫ್ಯಾಂಟಸಿ ಮತ್ತು ಆ್ಯಕ್ಷನ್ನ ಏನು ಮಾಡ್ಯಾರ 33.33 ಅಂದರೆ ಡಿವೈಡ್ ಬೈ 3 600 ಆಗಬೇಕು. 600 ಇಲ್ಲಿ 300 ಬಂದದ ಹಂಗಂದ್ರೆ ಇಲ್ಲಿ ಏನು ಬರುತ್ತೆ 300 ಬರುತ್ತೆ ರೈಟ್. ಸೊ ಇದು ನಂಗೆ ಬಂದಂಥ ಐಡಿಯಾ. ಇಲ್ಲಿ ನೆಕ್ಸ್ಟ್ ನೋಡ್ತೀವಿ ನಾವು ಇಲ್ಲಿ 1600 ಟೋಟಲ್ ಐತಿ. ಇಲ್ಲಿ 600 ಐತಿ ಇಲ್ಲಿ 300 900 ಆಯಿತು. 900 ಇದ್ದಿದ್ದು ಇಲ್ಲಿ ಒಂದು ಎಷ್ಟು ಕೊಡಿಸ್ಬೇಕಂತ ಕೇಳಿದ್ರೆ ಟೋಟಲ್ 1200 ಆಯಿತು. 1200 ಇದ್ದರೆ ಇಲ್ಲಿ ಎಷ್ಟು ಕೊಡಿಸ್ಬೇಕು 400 ಕೊಡಿಸ್ಬೇಕು ನಾವು. ಕರೆಕ್ಟಾ ರೈಟ್. ಸೊ ಇದು ನಂಗೆ ವ್ಯಾಲ್ಯೂ ಅರ್ಥ ಆಗತ್ತಿತ್ತು ಹೆಂಗೆ ಮಾಡ್ಬೋದು ಅಂತೇಳಿ. ಆಮೇಲೆ ನೆಕ್ಸ್ಟಿಗೆ ಇಲ್ಲಿ ಇದು ಟೋಟಲ್ ಎಷ್ಟು ಬರ್ಬೇಕಂತಂದ್ರೆ ಇದು ಟೋಟಲ್ ಮೂರನ್ನು ಕೂಡಿಸಿದ್ರೆ ಎಷ್ಟು ಬರ್ಬೇಕಂತಂದ್ರೆ ಒಂದು ಅಬ್ಸರ್ವ್ ಮಾಡೋಣ. ಇದನ್ನೇನನ್ನೂ ಎಕ್ಸ್ ಅನ್ನೋನು, ಇದನ್ನೇನನ್ನು ವೈ ಅನ್ನೋನು, ಇದನ್ನೇನನ್ನು ಝೆಡ್ ಅನ್ನೋನು. ಓಕೆ ಜಸ್ಟ್ ಅಸ್ಯೂಮ್ ಮಾಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂದ್ರೆ 1600 ಇದೈತಿ 2400 ಐತಿ. ಇನ್ನು 800 ಬರ್ಬೇಕು. ಇದ್ರ ವ್ಯಾಲ್ಯೂ ಎಷ್ಟು ಬರ್ಬೇಕು ರೀ 800 ಬರ್ಬೇಕು. ಇದು ಟೋಟಲ್ ಎಷ್ಟೈತಿ 1600 ಐತಿ. ಇನ್ನು ಉಳಿದಿದ್ದು ಇವು ಮೂರು ಎಷ್ಟು ಬರಬೇಕು 800 ಬರಬೇಕು. ಓಕೆ ಫೈನ್. ನೆಕ್ಸ್ಟ್ ಏನಂದ್ರೆ ಎಕ್ಸ್ ಪ್ಲಸ್ ವೈ ಬೆಲೆ ಎಷ್ಟು ಬರತೈತಿ ಅಂತ ಕೇಳಿದ್ರೆ ಇವೆರಡಕ್ಕೂ ಬೆಲೆ 300 600 ತೆಗೀರಿ. ಇದ್ರಾಗ 600 ತೆಗೆದ್ರೆ ಇದು ನೋಡ್ರಿ 600 ಐತಿ ಎರಡು. ಇದಷ್ಟು ಉಳಿಕಿದ್ದು ಇದ್ರಾಗ 600 ತೆಗೆದ್ರೆ ಎಷ್ಟು ಉಳಿತು 800 ಬರತೈತಿ. ಎಕ್ಸ್ ಪ್ಲಸ್ ವೈ ಬೆಲೆ 800 ಬರತೈತಿ. ಎಕ್ಸ್ ವೈ ಝೆಡ್ ಬೆಲೆನೂ ಎಷ್ಟು ಬರತೈತಿ 800 ಬರತೈತಿ. ಏನು ಮಿಸ್ ಹೊಡತೈತಿ ರೀ ಇಲ್ಲಿ 900 ಬಂದ್ರೆ 600 ಬರುತ್ತೆ. ಓಕೆ ಇದನ್ನ ತೊಗೊಳ್ಬೇಡ ಬಟ್ರಿ ವಿಲ್ ಟೇಕ್ ದಿಸ್ ಒನ್ ಮೇಲಿನ ತೊಗೊಳ್ಳು. ಇದು ಝೆಡ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ ಟೋಟಲ್ ಇಲ್ಲಿ 900 ಆಯಿತು. 1500 ಇಲ್ಲಿ ಐತಿ ಅಂದ್ರೆ ಏನಾಗುತ್ತೆ ಇದು 600 ಆಗುತ್ತೆ. ಇದ್ರ ಬೆಲೆ 600 ಆಗುತ್ತೆ. ವೈ ಕ್ಯಾನ್ಸಲ್ ಝೆಡ್ ಕ್ಯಾನ್ಸಲ್ ಕಳೆದ್ರೆ 200 ಬರುತ್ತೆ. ಇದ್ರ ಬೆಲೆ ಎಷ್ಟು ಬಂತು ರೀ 200 ಬಂತು. 200 ಬಂದ್ರೆ ಇದು ಕೂಡಿಸಿದ್ರೆ 600 800 ಆಯಿತು. 800 ಆದ್ರೆ ಇನ್ನೆಷ್ಟು ಬರ್ಬೇಕು ರೀ 600 ಬರ್ಬೇಕು. ಇದ್ರ ಬೆಲೆ ಕರೆಕ್ಟಾ ಇದ್ರ ಬೆಲೆ 600 ಬರಬೇಕು. ಇದು 900 ಪ್ಲಸ್ 600 ಇದು ಆಲ್ರೆಡಿ ಬಂತಲ್ಲ 6 + 6 ವಿಲ್ ಬಿ 12 + 3 ವಿಲ್ ಬಿ ಇಷ್ಟು ಬರತೈತಿ. ಓಕೆ ಫೈನ್. ಆಮೇಲೆ ಇಲ್ಲೇನು ಇದು 0 ಆಗುತ್ತೆ. 0 ಆಗಬಾರ್ದು ಆ್ಯಕ್ಚುಲಿ 0 ಆಗಬಾರ್ದು. ನೋಡೋಣ ಕ್ವಶನ್ ಹೆಂಗೆ ಬರುತ್ತೆ ಅಂತೇಳಿ. ಅಮಂಗ್ ದ ವ್ಯೂವರ್ಸ್ ಹೂ ಡಿಡ್ ನಾಟ್ ಸೆಲೆಕ್ಟ್ ಹಾರರ್ 450 viewers are 21 year old or younger. How many of these viewers are older than 21 year? 450 ಏನಾಗಿರ್ತಾರೆ ತೆಗಿಬೇಕು. ಅದ್ರಾಗ ಏನು ವ್ಯಾಲ್ಯೂ ಬರುತ್ತಲ್ಲ. ಹೂ ಡಿಡಂಟ್ ಚೂಸ್ ಹಾರರ್ ಇಲ್ಲ ಇದು ಹಾರರ್ ಚೂಸ್ ಮಾಡಲ್ಲ. ಅವ್ರು ಎಷ್ಟು ಅದಾರ ಇಲ್ಲೆರಡು ಕೂಡಿಸಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 500 900 ಅದಾರ. ಎಷ್ಟು ಅದಾರ 900 ಅದಾರ. 900 ಒಳಗೆ ಏನಾಗುತ್ತೆ 900 ಒಳಗೆ 540 ತೆಗಿಬೇಕು ನಾವು. 900 ಒಳಗೆ 540 ತೆಗಿಬೇಕು. ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 0 6 ಒಂದು ಕೂಡಿಸಿ ತೆಗೆದ್ರೆ 360 ಆಗುತ್ತೆ. ಆನ್ಸರ್ ಏನಾಗುತ್ತೆ ರೀ 360 ಬರುತ್ತೆ. ಓಕೆ ಅದ್ರ ಬೇಸ್ರ ಕ್ವಶನ್ ಕೊಟ್ಟಾರ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಬೋದು. ಇದ್ರ ಬೇಸ್ರ ಕ್ವಶನ್ ಕೊಟ್ಟಾರ. ಕ್ವಶನ್ನ ನೋಡ್ನು ಇನ್ನೊಂದು ಸತಿ. ಔಟ್ ಆಫ್ ವ್ಯೂವರ್ಸ್ ಹೂ ಸೆಲೆಕ್ಟೆಡ್ ಓನ್ಲಿ ಆ್ಯಕ್ಷನ್ 62.5 ಆರ್ ವುಮೆನ್ ರಿಮೈನಿಂಗ್ ಆರ್ ಮೆನ್. ಹೂ ಸೆಲೆಕ್ಟೆಡ್ ಫೈಂಡ್ ದ ನಂಬರ್ ಆಫ್ ಮೆನ್ ಹೂ ಸೆಲೆಕ್ಟೆಡ್ ಓನ್ಲಿ ಆ್ಯಕ್ಷನ್ ಕೇಳ್ತಾರೆ. ಓಕೆ 62.5 ಓನ್ಲಿ ಒಳಗೆ 62.5
ಆ್ಯಕ್ಷನ್ ಒಳಗೆ ಇಲ್ಲೇ ಐತೆ ನೋಡ್ರಿ ಇದು 200 ಅದಾರ. ಇದರ 62.5 62.5 ಅಂದರೆ ಏನಂತ ಹೇಳ್ತೀವಿ ನಾವು? 62.5 ಮೀನ್ಸ್ 5/8 ಅಂತೇಳಿ ಹೇಳ್ತೀವಿ. ಸೊ ಡಿವೈಡ್ ಬೈ 8 ಮಾಡಿದರೆ 25 ಬರುತ್ತೆ. 25 ಇಂಟು 5 25 ಇಂಟು 5 ಮಾಡುತ್ತೀವಿ, 125 ಅದರ ಉಳಿದಿದ್ದೆಷ್ಟು 75 ಉಳಿತು. ಉಳಿದಿದ್ದೆಷ್ಟು 75 ಉಳಿತು. ಸೊ ಆನ್ಸರ್ ಶುಡ್ ಬಿ 75 ಮಾಡ್ಬೋದು ಈಸಿಲಿ. ಓಕೆ, ಸೊ ಬಾಕಿ ಕ್ವಶನ್ಸು ಏನು ಮಾಡಿರಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ, ಪಾಸ್ ಮಾಡಿ. ಓಕೆ, ಸೊ ಆಲ್ 3 ಕ್ವಶನ್ಸ್ ಈಸ್ ಫಾರ್ ಯು. ಸೊ ಇಷ್ಟಾದ್ರೆ ನಮ್ದು ಏನು ಈ ಕ್ವಶನ್ಸು ಇಲ್ಲಿಗೆ ಎಂಡ್ ಆಗ್ತಾವೆ. ಮತ್ತು ಏನು ಮಾಡು, ಇದು ನಮ್ಮದು DI ಲಾಸ್ಟ್ ಕ್ಲಾಸ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ನೆಕ್ಸ್ಟ್ ಇನ್ನು ಒನ್ ಲೈನರ್ ಇವನ್ ಮಾಡೋಣ, ಯಾವುದಂದ್ರೆ ಸ್ಪೀಡ್ ಮ್ಯಾಥ್ಸ್ ಆಗಿರ್ಬೋದು, ಅದನ್ನು ಮಾಡೋಣ. ಒಂದು ದಿನ ಒಂದು ಅರ್ಥಮೆಟಿಕ್ ಒಂದು ಮ್ಯಾರಥಾನ್ ಕ್ಲಾಸ್ ಮಾಡೋಣ. ಫ್ರಮ್ ದ್ಯಾಟ್ ವಿಲ್ ಸಿ ಇನ್ ಅವರ್ ಫರ್ದರ್ ಡೇಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಸಿ ಯು.